ಕರುನಾಡಿನ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ತರಗತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಂಪೂರ್ಣ ಕರ್ನಾಟಕ ಇತಿಹಾಸ ಕೆಲವೇ ವಿಡಿಯೋಗಳಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರಗಳನ್ನು ನಮ್ಮ ಮುಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ, ಅದರಲ್ಲೂ KS ನೇಮಕಾತಿ ಪರೀಕ್ಷೆಗಳಿಗೆ ಯಾರು ತಯಾರಿಯನ್ನು ಮಾಡ್ತಿದ್ದೀರಿ, ಹಾಗೆಯೇ ಪೊಲೀಸ್ ಪೇದೆ ನೇಮಕಾತಿ ಆಗಿರ್ಬೋದು, PSI ನೇಮಕಾತಿ ಆಗಿರ್ಬೋದು, ಇದಕ್ಕೆ ಸಂಪೂರ್ಣವಾದ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಮುಖ ಅಂಶಗಳು ಏನಿದಾವೆ ಅವುಗಳನ್ನ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ಕೆಲವೇ ವಿಡಿಯೋಗಳಲ್ಲಿ ಸಂಪೂರ್ಣ ಕರ್ನಾಟಕ ಇತಿಹಾಸವನ್ನು ಮುಗಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ಡೈರೆಕ್ಟ್ ಆಗಿ ಕ್ಲಾಸ್ಗೆ ಹೋಗೋಣ, ತಡ ಮಾಡೋದು ಬೇಡ. ಸೊ ಕ್ಲಾಸ್ ಅನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಜಾಯ್ನ್ ಆಗಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಅನ್ನು ತಗೊಳ್ಳಿ. ಸೊ ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತಕ್ಕಂಥ ನೋಟಿಫಿಕೇಶನ್ ಜೊತೆ ನೋಟಿಫಿಕೇಶನ್ ಅನ್ನು ಆಯ್ಕೆ ಮಾಡಿಕೊಂಡು ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ. ಮತ್ತು ವಿಡಿಯೋ ಲಿಂಕ್ಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೋಡ್ರಿ, ಮೊದಲಿಗೆ ನಾವು ಕರ್ನಾಟಕ ಇತಿಹಾಸವನ್ನು ಆರಂಭ ಮಾಡಬೇಕಾದ್ರೆ ಮೊದಲು ಕರ್ನಾಟಕದ ಹೆಸರಿನ ಪ್ರಾಚೀನತೆಯ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಇದ್ರ ಬಗ್ಗೆ ಒಂದು ಅಂಕಗಳಿರ್ತವೆ. ಪ್ರಾಚೀನತೆ, ಯಾವುದರ ಪ್ರಾಚೀನತೆ? ಕರ್ನಾಟಕ ಅನ್ನುವಂತಹ ಒಂದು ಪದದ ಪ್ರಾಚೀನತೆಯನ್ನು ನಾವು ತಿಳ್ಕೊಬೇಕಾಗ್ತದೆ. ಮೊದಲ ಬಾರಿಗೆ ನೋಡ್ರಿ ನಾವು, ಸೊ ಕರ್ನಾಟಕ ಅನ್ನುವಂಥ ಪದ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಳಕೆ ಇದೆ. ಸೊ ಅದರಲ್ಲಿ ಮೊದಲ ಬಾರಿಗೆ ನಾವು ಕರ್ನಾಟಿಕ ಎಂಬ ಪದ, ಕರ್ನಾಟಿಕ ನೋಡಿ, ಕರ್ನಾಟಿಕ ಎಂಬ ಪದವು ನಮಗ ಮಹಾಭಾರತದ ಭೀಷ್ಮ ಪರ್ವದೊಳಗೆ ಕಂಡು ಬರ್ತದ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ನಮಗೆ ಕರ್ನಾಟಕ ಅನ್ನುವಂಥ ಪದವನ್ನು ಕಂಡು ಬರ್ತದೆ. ಹಾಗೇನೆ ನಮಗ ಕರ್ನಾಟಕ ಅನ್ನುವಂಥ ಪದ, ಕರ್ನಾಟಕ ನೋಡಿ, ಅದು ಕರ್ನಾಟಿಕು. ಸೊ ಇದು ಕರ್ನಾಟಕ. ಸೊ ನಮಗ ಕರ್ನಾಟಕ ಅನ್ನುವಂಥ ಪದ ಮಹಾಭಾರತದ ಸಭಾಪರ್ವದಲ್ಲಿ ಕಂಡು ಬರ್ತದೆ. ಇದು ಮಹಾಭಾರತದ ಸಭಾಪರ್ವದೊಳಗ ಕಂಡು ಬರ್ತದ. ಸೊ ಅದನ್ನ ಬಿಟ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಕರ್ನಾಟ ಅಥವಾ ಮೊದಲಿಗೆ ಕರ್ನಾಟ ಅನ್ನುವಂಥ ಪದ ಕಂಡು ಬರ್ತದೆ. ಕರ್ನಾಟ. ಸೊ ಈ ಕರ್ನಾಟ ಅನ್ನುವಂಥ ಪದ ನಮ್ಗೆ ಎಲ್ಲಿ ಸಿಗ್ತದೆ ಅಂದ್ರೆ, ಸೊ ವರಾಹ ಮಿಹಿರ ಒಂದು ಕೃತಿಯನ್ನ ಬರ್ದಾನ, ಅದು ನಮಗೆ ಗೊತ್ತು. ವರಾಹ ಮಿಹಿರ ಒಂದು ಕೃತಿಯನ್ನ ಬರ್ದಾನ. ಸೊ ಅದನ್ನ ನಾವು ಏನಂತ ಕರಿತೀವಿ? ಬೃಹತ್ ಸಂಹಿತಾ. ಓಕೆ, ಸೊ ಬೃಹತ್ ಸಂಹಿತಾ ಅಂತ ಹೇಳಿ ಕರಿತೀವಿ. ಈ ಬೃಹತ್ ಸಂಹಿತದೊಳಗ ಕರ್ನಾಟ ಅನ್ನುವಂಥ ಪದವನ್ನು ನೋಡ್ತೀವಿ. ಸೊ ಅದನ್ನ ಬಿಟ್ರ ಕಣ್ಣಾಟ. ಸೊ ಈ ಕಣ್ಣಾಟ ಅನ್ನುವಂಥ ಪದವನ್ನ ಶೂದ್ರಕಂದು ಒಂದು ಪ್ರಸಿದ್ಧ ಕೃತಿ ಬರ್ತದ. ಶೂದ್ರಕನ ಪ್ರಸಿದ್ಧ ಕೃತಿ ಬರ್ತದ. ಸೊ ಅದನ್ನ ನಾವು ಮೃಚ್ಛಕಟಿಕ ಅಂತ ಹೇಳಿ ಕರಿತೀವಿ. ಏನಂತ? ಮೃಚ್ಛಕಟಿಕ. ಶೂದ್ರಕನ ಮೃಚ್ಛಕಟಿಕದೊಳಗ ನಾವು ಕಣ್ಣಾಟ ಅನ್ನುವಂತಹ ಒಂದು ಪದವನ್ನ ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಕರುನಾಡರ್ ಇದು ಕರ್ನಾಟಕ ಅನ್ನುವಂಥ ಪದಕ್ಕೆ ಸಂಬಂಧಪಟ್ಟಾಗಿ ಇತಿಹಾಸ, ಕರ್ನಾಟಕ ಪದದ ಇತಿಹಾಸವನ್ನ ನಾವು ನೋಡ್ತೀವಿ. ಈ ಕರುನಾಡರ್ ಅನ್ನುವಂಥ ಪದವನ್ನ ಇಳಂಗೋವಾಡಿಗಳು ಬರೆದಿರ್ತಕ್ಕಂತಹ, ಯಾರು? ಇಳಂಗೋವಾಡಿಗಳು ಬರೆದಿರುವಂತಹ ಶಿಲಪ್ಪಾದಿಗಾರಂ ಅನ್ನುವಂತಹ ಒಂದು ಕೃತಿಯೊಳಗೆ ನಾವು ನೋಡ್ತಾ ಹೋಗ್ತೀವಿ. ಏನಂತ? ಕರುನಾಡರ್ ಅನ್ನುವಂತಹ ಒಂದು ಪದವನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಸೊ ಅದನ್ನ ಬಿಟ್ರ ಇಲ್ಲಿ ನೋಡ್ರಿ, ನಮ್ಗೆ ಕರುನಾಡರ್ ಅನ್ನುವಂಥ ಪದದ ಬಗ್ಗೆ ಅರ್ಥವನ್ನ ಕೇಳ್ತಾರೆ ಸ್ನೇಹಿತರೆ. ಸೊ ಈ ಕರುನಾಡರ್ ಪದದ ಅರ್ಥ ಏನು ಅಂತ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳೋಣ. ಸೊ ಈ ಕರುನಾಡರ್ ಅನ್ನುವಂತಹ ಪದದ ಅರ್ಥ ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ ಅರ್ಥ ಆಗ್ತದೆ. ಕಪ್ಪು ಮಣ್ಣಿನ ನಾಡು. ಕರುನಾಡರ್ ಎನ್ನುವ ಪದದ ಅರ್ಥ ಏನಪ್ಪಾ ಅಂದ್ರ ಕಪ್ಪು ಮಣ್ಣಿನ ನಾಡು ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು. ಸೊ ಅದನ್ನ ಬಿಟ್ರ ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಚಾರವನ್ನ ನಾವು ನೋಡೋದಾಯ್ತಪ್ಪ ಅಂದ್ರ, ಸೊ ಇದು ಕರ್ನಾಟಕದ ಹೆಸರಿನ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗಾದ್ರೆ ಮತ್ತೊಂದು ನಮ್ಗ ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಗ್ರಂಥ ಬರ್ತದ. ಸೊ ಅದನ್ನ ನಾವು ಕವಿರಾಜ ಮಾರ್ಗ ಅಂತ ಹೇಳಿ ಕರಿತಾ ಹೋಗ್ತೀವಿ. ಶ್ರೀ ವಿಜಯ ಬರೆದಿರ್ತಕ್ಕಂತಹ ಕವಿರಾಜ ಮಾರ್ಗ. ಸೊ ಈ ಕವಿರಾಜ ಮಾರ್ಗದೊಳಗ ನಮ್ಮ ಕರ್ನಾಟಕ ಭೂಪ್ರದೇಶದ ಎಲ್ಲೆಗಳನ್ನ ಹೇಳ್ತಾ ಹೋಗ್ತಾರ ಅವ್ರು. ಸೊ ಏನಂತ ಹೇಳ್ತಾರ? ಉತ್ತರದಿಂದ ಗೋದಾವರಿ ನದಿವರೆಗೆ, ಉತ್ತರದಿಂದ ಉತ್ತರದಲ್ಲಿ ಗೋದಾವರಿ ನದಿಯಿಂದ ನೋಡ್ರಿ ದಕ್ಷಿಣದಲ್ಲಿ ಕಾವೇರಿ ನದಿವರೆಗೆ. ಸೊ ಇದನ್ನ ಪ್ರಶ್ನೆ ಮಾಡಿದ್ದ ಒಂದು ಬಾರಿ. ಉತ್ತರದಲ್ಲಿ ಗೋದಾವರಿ ನದಿಯಿಂದ ಆರಂಭ ಆಗಿ ದಕ್ಷಿಣದಲ್ಲಿ ಕಾವೇರಿ ನದಿವರೆಗೆ ಇರ್ತಕ್ಕಂಥದ್ದು ಹರಡಿರ್ತಕ್ಕಂಥ ವಿಶಾಲವಾದ ಭೂಮಿಯನ್ನ ಏನಂತ ಕರೀತಾರ? ಕರ್ನಾಟಕ ಅಂತ ಹೇಳಿ ಕರೀತಾರೆ. ಏನಂತ? ಕರ್ನಾಟಕ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟು. ಇದು ಕವಿರಾಜ ಮಾರ್ಗ ಕರ್ನಾಟಕದ ಭೂಪ್ರದೇಶಗಳ ಬಗ್ಗೆ ಹೇಳ್ತಾ ಹೋಗ್ತದೆ. ಓಕೆನಾ? ಸೊ ಅದನ್ನ ಬಿಟ್ರ ನೋಡ್ರಿ, ಈಗ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಒಂದು ಏನಪ್ಪಾ, ಕನ್ನಡಿಗರ ಮನಸ್ಸು
ಓಕೆ, ಸೊ ಅವರ ಗುಣದ ಬಗ್ಗೆ ನಮಗ ಪ್ರಮುಖವಾಗಿ ಒಂದು ಶಾಸನ ಮಾಹಿತಿಯನ್ನು ಕೊಡ್ತದ. ಅದನ್ನ ನಾವು ಕಪ್ಪೆ ಹರಭಟ ಶಾಸನ ಅಂತ ಹೇಳಿ ಕರಿತೀವಿ. ಯಾವುದು? ಕಪ್ಪೆ ಹರಭಟನ ಶಾಸನ. ಸೊ ಈ ಕಪ್ಪೆ ಹರಭಟನ ಶಾಸನ ನಮ್ಗೆ ಏನಂತ ಹೇಳ್ತಾ ಹೋಗ್ತದಪ್ಪ ಅಂದ್ರ, ಕನ್ನಡಿಗರ ಗುಣ ಇರ್ಬೋದು, ಅವ್ರ ವಿಶೇಷತೆಯನ್ನ ತಿಳಿಸ್ತಕ್ಕಂತ ಒಂದು ಶಾಸನ ಈ ಕಪ್ಪೆ ಹರಭಟ ಶಾಸನ ನಮಗ ಸೊ ಎಲ್ಲಿ ಕಂಡು ಬಂದದಪ್ಪ ಅಂದ್ರ ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂತಹ ಕಪ್ಪೆ ಹರಭಟ ಶಾಸನ ಸ್ನೇಹಿತರೆ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್. ಸೊ ಇದೇನ್ ಹೇಳ್ತದ ಅಂದ್ರೆ, ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು, ಹಾಗೇನೆ ಕೆಟ್ಟವರಿಗೆ ಕೆಟ್ಟವರು. ಸೊ ಅಂದ್ರೆ ಕನ್ನಡಿಗರ ಗುಣವನ್ನ ಈ ಒಂದು ಶಾಸನ ನಮಗ ಪ್ರಮುಖವಾಗಿ ಹೇಳ್ತಾ ಹೋಗ್ತದ. ಸೊ ನೋಡ್ರಿ, ಇಷ್ಟು ವಿಚಾರಗಳು ಪ್ರಮುಖವಾಗಿ ಕರ್ನಾಟಕದ ಹೆಸರಿನ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಕರ್ನಾಟಕದ ಭೂಪ್ರದೇಶದ ಗಡಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃತಿಗಳು ಮತ್ತೆ ಯಾವ ಶಾಸನಗಳು ನಮಗೆ ಮಾಹಿತಿ ಕೊಡ್ತಾವ ಅನ್ನುವಂತ ವಿಚಾರ ಆಯ್ತು. ಸೊ ನೆಕ್ಸ್ಟ್ ಇದನ್ನ ಬಿಟ್ರೆ ಡೈರೆಕ್ಟ್ ಆಗಿ ನಾವಿನ್ನು ಈ ಒಂದು ಬೇಸಿಕ್ ವಿಚಾರಗಳನ್ನ ತೆಗೆದುಕೊಂಡ ಮೇಲೆ ರಾಜಮನೆತನಗಳಿಗೆ ಹೋಗೋಣ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಶಾತವಾಹನರು. ನೋಡ್ರಿ, ಶಾತವಾಹನರ ಬಗ್ಗೆ ಪ್ರಮುಖವಾದ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಅವುಗಳನ್ನ ನೀವು ಕೀ ಪಾಯಿಂಟ್ ಬರ್ಕೊಂಡು ರೆಫರ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಈ ಒಂದು ಶಾತವಾಹನ ಮನೆತನ ಅನ್ನೋದು ದಕ್ಷಿಣ ಭಾರತದ ದಕ್ಷಿಣ ಭಾಗದೊಳಗ ಸ್ಥಾಪನೆಗೊಂಡ ಮೊದಲ ಒಂದು ರಾಜಮನೆತನ. ಸೊ ಇವರ ಆಳ್ವಿಕೆಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ, ನೋಡ್ರಿ, ಕ್ರಿಸ್ತಪೂರ್ವ 235ರಿಂದ ಆರಂಭ ಆಗಿ ಕ್ರಿಸ್ತಶಕ 220ರವರೆಗೆ ಇವರು ಆಳ್ವಿಕೆಯನ್ನ ಮಾಡ್ತಾರೆ. ಓಕೆನಾ? ಎಸ್. ಸೊ ಇದರಲ್ಲಿ ಪ್ರಮುಖವಾಗಿ 30 ಅರಸರು, ಶಾತವಾಹನರ 30 ಅರಸರು ಸುಮಾರು 460 ವರ್ಷಗಳ ಕಾಲ, ಎಷ್ಟು ವರ್ಷಗಳು? 460 ವರ್ಷಗಳ ಕಾಲ ಏನ್ ಮಾಡ್ತಾರ? ಆಳ್ವಿಕೆಯನ್ನ ಮಾಡ್ತಾರ ಅನ್ನೋದು ಕೂಡ ನಮ್ಗೆ ತಿಳಿದು ಬರ್ತದ. ಸೊ ಇದು ಎಲ್ಲಿಂದ ತಿಳಿದು ಬರ್ತದ ಅಂದ್ರ, ಮತ್ಸ್ಯ ಪುರಾಣ ಕೇಳಿದ್ರಿ? ಎಸ್. ಸೊ ಎಲ್ಲಿಂದ ತಿಳಿದು ಬರ್ತದೆ? ಇದು ಮತ್ಸ್ಯ ಪುರಾಣ. ಈ ಮತ್ಸ್ಯ ಪುರಾಣ ಅನ್ನುವಂತಹ ಒಂದು ಪುಸ್ತಕದಿಂದ ನಮಗ ಈ ಶಾತವಾಹನರ ಆಳ್ವಿಕೆಯ ಒಂದು ಸಂದರ್ಭ, ಸೊ ಮತ್ತೆ ಎಷ್ಟು ರಾಜರು ಆಳ್ವಿಕೆ ಮಾಡಿದ್ರು ಮತ್ತೆ ಎಷ್ಟು ವರ್ಷಗಳು ಆಳ್ವಿಕೆ ಮಾಡಿದ್ರು ಅನ್ನುವಂಥ ವಿಚಾರ ತಿಳಿದು ಬರ್ತದೆ. ಮತ್ತೆ ಇಲ್ಲಿ ನೋಡ್ರಿ, ಶಾತವಾಹನ ಪದದ ಅರ್ಥ ಏನಪ್ಪಾ ಹಾಗಾದ್ರೆ? ಶಾತವಾಹನ ಪದದ ಅರ್ಥ ಏನು? ಸೊ ಇದನ್ನು ಪ್ರಶ್ನೆ ಮಾಡ್ತಾ ನೋಡ್ರಿ. ಸೊ ಶಾತವಾಹನ ಪದದ ಅರ್ಥ ನೋಡ್ರಿ, ಚುರುಕಾದ ಕುದುರೆ ಎನ್ನುವಂತಹ ಅರ್ಥವನ್ನ ಕೊಡ್ತದೆ. ಇದು ನಮ್ಗ ಏನಂತ? ಚುರುಕಾದ ಕುದುರೆ ಎನ್ನುವಂತಹ ಅರ್ಥವನ್ನ ಶಾತವಾಹನ ಅನ್ನುವಂತಹ ಪದ ನಮಗ ತಿಳಿಸ್ತಾ ಹೋಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ನಾನು ಹೇಳಿದಾಗ ನಿಮ್ಗೆ ಕರ್ನಾಟಕವನ್ನ ಆಳಿದ ಪ್ರಥಮ ದಕ್ಷಿಣ ಭಾರತದ ಮನೆತನ ಇದು. ಅರ್ಥ ಆಗ್ತಿದ್ಯಾ? ಕರ್ನಾಟಕವನ್ನ ಆಳಿದ ಪ್ರಥಮ ಮನೆತನ ಹಾಗೇನೆ ದಕ್ಷಿಣ ಭಾರತದ, ಓಕೆ, ಸೊ ದಕ್ಷಿಣ ಭಾರತದ ಮೊದಲ ಮನೆತನ, ಇದು ಕೂಡ ಬಹಳ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ಮೊದಲ ಮನೆತನ, ಓಕೆನಾ? ಪ್ರಶ್ನೆ ಮಾಡ್ತಾನೆ ಇದನ್ನ, ದಕ್ಷಿಣ ಭಾರತದ ಮೊದಲ ಮನೆತನ ಅನ್ನುವಂಥದ್ದು. ಸೊ ಹಾಗಾದ್ರೆ ನೋಡ್ರಿ, ಇದ್ರ ಸ್ಥಾಪಕರು ಯಾರದಾರ, ಸೊ ಏನು ವಿಚಾರಗಳದವ ಅನ್ನೋದನ್ನ ಒಂದು ಸ್ಲೈಡ್ ಒಳಗೆ ಹೇಳ್ತೀನಿ. ಮೊದಲನೇದಾಗಿ ನೋಡ್ರಿ, ಇದರ ಸ್ಥಾಪಕರು, ಶಾತವಾಹನ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರ ಸಿಮುಕ. ಶಾತವಾಹನ ಮನೆತನದ ಸ್ಥಾಪಕ ಶಿಮುಕ. ಮತ್ತೆ ಇವರ ರಾಜಲಾಂಛನ ಯಾವ್ದಾಗಿತ್ರಿ ಸರ? ಇವ್ದು ಅಂದ್ರ ವರುಣ. ಶಾತವಾಹನ ಮನೆತನದ ರಾಜಲಾಂಛನ ವರುಣ ಆಗಿರ್ತದ. ಮತ್ತ ಇವರ ರಾಜಧಾನಿ ಯಾವ್ದಾಗಿತ್ತು? ಶಾತವಾಹನ ಮನೆತನದ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಪೈಠಾಣ, ಅಥವಾ ಇದನ್ನ ಪ್ರತಿಷ್ಠಾನ ಅಂತಾನೂ ಕೂಡ ಕರೀತಾರ. ಏನಂತ ಕರೀತಾರ? ಪ್ರತಿಷ್ಠಾನ, ಪೈಠಾಣ ಅಥವಾ ಪ್ರತಿಷ್ಠಾನ ಅಂತಾನೂ ಕೂಡ ಕರೀತಾರ. ಸೊ ಮತ್ತ ಪ್ರಸಿದ್ಧ ಅರಸ ಯಾರಿದ್ದ ಹಾಗಾದ್ರೆ? ಪ್ರಸಿದ್ಧ ಅರಸ, ಇವುಗಳ ಬಗ್ಗೆನೆ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು ನಮ್ಗ ಎಕ್ಸಾಮ್ದೊಳಗ. ಪ್ರಸಿದ್ಧ ಅರಸ ಯಾರಿದ್ದಪ್ಪ ಅಂದ್ರ ಗೌತಮಿಪುತ್ರ ಶಾತಕರ್ಣಿ ಈ ಶಾತವಾಹನ ಮನೆತನದೊಳಗ ಪ್ರಸಿದ್ಧ ಅರಸ ಆಗಿರ್ತಾನ. ಸೊ ಮತ್ತ ಕೊನೆಯ ಅರಸ ಯಾರಿರ್ತಾರ? ಕೊನೆಯ ಅರಸ ಶಾತವಾಹನ ಮನೆತನದ ಕೊನೆಯ ಅರಸ ಯಾರಪ್ಪ ಅಂದ್ರ ಯಜ್ಞಶ್ರೀ ಶಾತಕರ್ಣಿ ಎನ್ನುವಂಥವ್ರು. ಯಾರು? ಯಜ್ಞಶ್ರೀ ಶಾತಕರ್ಣಿ ಎನ್ನುವಂಥವ್ರು. ಸೊ ನಮಗ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಮಾತ್ರ ತಿಳ್ಕೊಳ್ಳೋಣ. ಓಕೆ, ಸೊ ಜಾಸ್ತಿ ತಿಳ್ಕೊಳಕ್ ಹೋಗ್ತಪ್ಪ ಅಂದ್ರ ಕನ್ಫ್ಯೂಸ್ ಆಗ್ಬಿಡ್ತದ.
ಸೊ ನಮಗೆ ಎಷ್ಟು ಮಾಹಿತಿ ಬೇಕು ಅಷ್ಟೇ ಸಾಕಾಗ್ತದ. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟಾಗ ನಾವು ಪ್ರಮುಖ ವಿಚಾರಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರ, ಮೊದಲನೇದಾಗಿ ಪ್ರಮುಖ ಅರಸರುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಬಿಡ್ತೀನಿ. ಸೊ ನೋಡ್ರಿ, ಸಿಮುಕ. ಸೊ ಈತನ ಆಳ್ವಿಕೆಯ ಅವಧಿಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಪೂರ್ವ 235ರಿಂದ ಆರಂಭ ಆಗಿ 212ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನ ಬಗ್ಗೆ ನೋಡ್ರಿ ಒಂದಷ್ಟು ವಿವರಣೆಗಳು ಈ ರೀತಿ ಅದಾವೆ. ಮೊದಲನೇದಾಗಿ ಶಾತವಾಹನ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರ ಸಿಮುಕ. ಶಾತವಾಹನ ಮನೆತನದ ಸ್ಥಾಪಕ ಈತ. ಸೊ ಮತ್ತೆ ಈತ ಪೈಠಾಣ ಅಥವಾ ಪ್ರತಿಷ್ಠಾನವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನ. ಪೈಠಾಣ ಅಥವಾ ಪ್ರತಿಷ್ಠಾನ. ಸೊ ಇದನ್ನ ಈತ ಏನ್ ಮಾಡ್ತಾನ, ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಮಾಡ್ತಿರ್ತಾನ. ಮತ್ತೆ ಈತ ಕಣ್ವ ಸಂತತಿಯ ಕೊನೆಯ ದೊರೆಯಾದಂತಹ ಶುಶರ್ಮನನ್ನ ಕೊಂದು ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸ್ತಾನ ಅನ್ನುವಂಥದ್ದು. ಯಾರನ್ನ ಸಾಯಿಸ್ತಾನ ಈತ? ಕಣ್ವ ಸಂತತಿಯ ಕೊನೆಯ ಅರಸ ಇರ್ತಾನಲ್ಲ, ಕಣ್ವ ಸಂತತಿಯ ಕೊನೆಯ ಅರಸ ಆದಂತಹ ಸುಶರ್ಮ. ಈ ಸುಶರ್ಮನನ್ನ ಕೊಂದು ಈತ ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಯಾರು? ಸಿಮುಕ ಅನ್ನುವಂಥವನು. ಮತ್ತ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿ ನಾನಾಘಾಟ್ ಶಾಸನದಲ್ಲಿ, ಓಕೆ, ಸೊ ನಾನಾಘಾಟ್ ಶಾಸನದಲ್ಲಿ ಈತನ ಒಂದಷ್ಟು ಹೆಸರುಗಳಿಂದ ಕರೆದಿರೋದನ್ನ ನಾವು ಗಮನಿಸ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ರಾಯಸಿಮುಕ ಮತ್ತ ರಾಜಸಿಮುಕ. ಸೊ ಈ ರೀತಿ ಹೆಸರುಗಳಲ್ಲಿ ಈತನ ಕರೆದಿರೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ಯಾವ ಶಾಸನದೊಳಗ ನಾವು ನೋಡ್ತಾ ಹೋಗ್ತೀವಪ್ಪ ಅಂದ್ರ ನಾನಾಘಾಟ್ ಶಾಸನದೊಳಗ ನೋಡ್ತೀವಿ ನೋಡಿ ಸ್ನೇಹಿತರೆ. ನಾನಾಘಾಟ್ ಶಾಸನದೊಳಗ ಈ ರೀತಿ ವಿವರಣೆಗಳನ್ನ ನಾವು ಏನ್ ಮಾಡ್ತಕ್ಕಂಥದ್ದು, ಈತನಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇರ್ತಕ್ಕಂಥದ್ದು. ಸೊ ಈತನ ಆಳ್ವಿಕೆಯ ನಂತರ, ಶಿಮುಕನ ನಂತರ ಆತನ ಸಹೋದರ ಕಣ್ಹ ಅಥವಾ ಕೃಷ್ಣ ಅನ್ನುವಂಥವನು, ಅಧಿಕಾರಕ್ಕೆ ಬರ್ತಾನೆ. ಕಣ್ವ ಅಥವಾ ಕೃಷ್ಣ ಅನ್ನೋನು ಅಧಿಕಾರಕ್ಕೆ ಬರ್ತಾನೆ. ಸೊ ಮತ್ತ ಈತ ಏನ್ ಮಾಡಿರ್ತಾನಪ್ಪ ಅಂದ್ರ ನಾಸಿಕ್ದೊಳಗ ಬೌದ್ಧ ಸನ್ಯಾಸಿಗಳಿಗೋಸ್ಕರ, ಯಾವ ನಗರದಲ್ಲಿ ಈತ ಬೌದ್ಧ ಸನ್ಯಾಸಿಗಳಿಗೆ ಗುಹಾಲಯವನ್ನ ನಿರ್ಮಿಸ್ಕೊಡ್ತಾನಪ್ಪ ಅಂದ್ರ ನಾಸಿಕ್ ನಗರದಲ್ಲಿ ಬೌದ್ಧ ಸನ್ಯಾಸಿಗಳಿಗೆ ಒಂದು ಗುಹೆಯನ್ನ ಕೂಡ ನಿರ್ಮಾಣ ಮಾಡಿಕೊಟ್ಟಿರ್ತಾನ ಅನ್ನೋದು ನಮ್ಗ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗಿರ್ಬೇಕು. ಅರ್ಥ ಆಗ್ತಿದೆ? ಇದು ಸಿಮುಕನಿಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ವಿಚಾರಗಳಾಗ್ತಾವ. ಸೊ ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ಅರಸ ಅಂತ ನಾವು ತೆಗೆದುಕೊಂಡಾಗ 1ನೇ ಶಾತಕರ್ಣಿ ಅಂತ ಬರ್ತಾನ. ಯಾರು ಬರ್ತಾನ? 1ನೇ ಶಾತಕರ್ಣಿ ಅಂತ ಬರ್ತಾನ. ಸೊ ಈ 1ನೇ ಶಾತಕರ್ಣಿಯ ಬಗ್ಗೆ ನಾವು ನೋಡೋದೈತಪ್ಪ ಅಂದ್ರ, ಸೊ ಈತ ಮಹಾರಾಷ್ಟ್ರದ ಒಬ್ಬ ರಾಜಕುಮಾರಿಯನ್ನ ಮದುವೆ ಆಗ್ತಾನ. ಆಕೆ ಹೆಸರು ನಾಗನಿಕಾ ಅನ್ನುವಂಥವ್ಳು. ಸೊ ಮಹಾರಾಷ್ಟ್ರದ ರಾಣಿಯಾಗಿದ್ದಂತಹ ನಾಗಳಿಕಳನ್ನ ಈತ ವಿವಾಹ ಆಗ್ತಾನ. ಇದು ಬಹಳ ಇಂಪಾರ್ಟೆಂಟು. ಸೊ ಮತ್ತ ಈತ ವಿದ್ಯಾ ಪರ್ವತದವರೆಗೂ ಕೂಡ ಏನ್ ಮಾಡಿದ, ಸಾಮ್ರಾಜ್ಯವನ್ನ ವಿಸ್ತರಿಸಿದ. ಮತ್ತ ದಕ್ಷಿಣ ಪಥ ಮತ್ತ ಸಾರ್ವಭೌಮ ಮತ್ತ ಅಪ್ರತಿಹತ ಎಂಬ ಬಿರುದುಗಳನ್ನ ಈತ ಹೊಂದಿರ್ತಾನ. ಸೊ 1ನೇ ಶಾತಕರ್ಣಿ ಯಾವ ಬಿರುದುಗಳನ್ನ ಹೊಂದಿರ್ತಾನೆ? 1ನೇ ಶಾತಕರ್ಣಿ ಯಾವ ಬಿರುದುಗಳನ್ನ ಹೊಂದಿರ್ತಾನಪ್ಪ ಅಂದ್ರ ನೋಡ್ರಿ, ದಕ್ಷಿಣ ಪಥ. ಸೊ ಹಾಗೇನೆ ಸಾರ್ವಭೌಮ. ಸೊ ಮತ್ತ ಅಪ್ರಹಿತ. ಸೊ ಹೀಗೆ ಹಲವಾರು ಬಿರುದುಗಳನ್ನ 1ನೇ ಶಾತಕರ್ಣಿ ಹೊಂದಿರ್ತಾನ. ಮತ್ತೆ ಈತನ ಸಾಧನೆಗಳು 1ನೇ ಶಾತಕರ್ಣಿಯ ಸಾಧನೆಗಳ ಕುರಿತು ಈತನ ಪತ್ನಿ ಆದಂತಹ ನಾಗಳಿಕ ಇದ್ದಾಳಲ್ಲ, ಸೊ ನಾಗಳಿಕೆಯಳು ಒಂದು ಶಾಸನವನ್ನ ಹೊರಡಿಸಿರ್ತಾಳ. ಅದನ್ನ ನಾವು ನಾನಾಘಾಟ್ ಶಾಸನ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ನಾನಾಘಾಟ್ ಶಾಸನವನ್ನ ಹೊರಡಿಸಿದ್ದು ಯಾರಪ್ಪ ಅಂದ್ರ 1ನೇ ಶಾತಕರ್ಣಿಯ ಮಡದಿ ಆಗಿದ್ದಂತಹ ನಾಗಳಿಕ ಈ ಶಾಸನವನ್ನು ಹೊರಡಿಸ್ತಾಳ. ಸೊ ಈ ಒಂದು ಶಾಸನ ಪ್ರಮುಖವಾಗಿ 1ನೇ ಶಾತಕರ್ಣಿಯ ಬಗ್ಗೆ ಏನ್ ಮಾಡ್ತದ, ಮಾಹಿತಿಯನ್ನ ಕೊಡ್ತಾ ಹೋಗ್ತದ ಅನ್ನೋದು ನಮಗ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಈತನ ನಂತರ ಹಾಲ ಬರ್ತಾನ. ಓಕೆ, ಸೊ ಈತನ ನಂತರ ಹಾಲ ಅನ್ನುವಂಥವನು ಈ ಒಂದು ಮನೆತನದ ಆಳ್ವಿಕೆಗೆ ಬರ್ತಾನ. ಸೊ ಈತನ ಆಳ್ವಿಕೆಯ ಅವಧಿಯನ್ನ ನೋಡೋದಾಯ್ತಪ್ಪ ಅಂದ್ರ ಕ್ರಿಸ್ತ ಶಕ 20ರಿಂದ ಆರಂಭ ಆಗಿ 24ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ ಹಾಲ. ಸೊ ಈತನಿಗೆ ಸಂಬಂಧಪಟ್ಟ ಪ್ರಮುಖ ಮಾಹಿತಿಗಳು ಏನಿದಾವೆ ಅಂತ ನಾವು ನೋಡೋದಾದ್ರ, ಮೊದಲಿಗೆ ಈತ ಶಾತವಾಹನರ ಮನೆತನದ 17ನೆಯ ದೊರೆ ಆಗಿರ್ತಾನ. ಎಷ್ಟನೆಯ ದೊರೆ?
17ನೆಯ ದೊರೆ ಆಗಿರ್ತಾನ. ಇದು ನಮಗ ಬಹಳ ಇಂಪಾರ್ಟೆಂಟು. ಸೊ ಮತ್ತ ಈತ ಒಂದು ಈತ ಒಂದು ಭಾಷೆಯನ್ನ ತನ್ನ ರಾಜ್ಯ ಭಾಷೆಯನ್ನಾಗಿ ಮಾಡ್ಕೊಂಡಿರ್ತಾನ. ಸೊ ಇದು ಬಹಳ ಇಂಪಾರ್ಟೆಂಟು, ಪ್ರಶ್ನೆಗಳನ್ನ ಕೇಳ್ತಾನ. ಪ್ರಾಕೃತ ಭಾಷೆಯನ್ನ, ಅರ್ಥ ಆಗ್ತಿದ್ಯಾ? ಪ್ರಾಕೃತ ಭಾಷೆಯನ್ನ ತನ್ನ ರಾಜ್ಯ ಭಾಷೆಯನ್ನಾಗಿ ಮಾಡ್ಕೊಂಡಂತಹ ಶಾತವಾಹನರ ಅರಸ ಯಾರದಾರಪ್ಪ ಅಂದ್ರ ಸೊ ಅವರು ಹಾಲ ಮಹಾರಾಜ ಅನ್ನುವಂಥವ್ರು, ಹಾಲ ಅನ್ನುವಂಥವ್ರು. ಇದು ಬಹಳ ಇಂಪಾರ್ಟೆಂಟು. ಮತ್ತ ಈತ ದಕ್ಷಿಣ ಕನ್ನಡ, ಬಳ್ಳಾರಿ, ಧಾರವಾಡ, ಸೊ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದೊಳಗ ನೋಡ್ರಿ, ದಕ್ಷಿಣ ಕನ್ನಡ ಇರ್ಬೋದು, ದಕ್ಷಿಣ ಕನ್ನಡ, ಬಳ್ಳಾರಿ ಮತ್ತ ಧಾರವಾಡ, ಸೊ ಈ ಭಾಗದವರೆಗೂ ಕೂಡ ಈತ ತನ್ನ ಆಳ್ವಿಕೆಯನ್ನ ವಿಸ್ತರಿಸಿದ್ದ ಅನ್ನುವಂಥದ್ದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗ್ತದೆ. ಮತ್ತೆ ಈತ ಏನ್ ಮಾಡಿರ್ತಾನ, ಸಿಲೋನಿನ ಮೇಲೆ ದಾಳಿ ಮಾಡಿ ಸೊ ಅಲ್ಲಿನ ಸುಂದರ ರಾಜಕುಮಾರಿಯಾಗಿದ್ದಂತಹ ಲೀಲಾವತಿಯನ್ನ ಸಪ್ತ ಗೋದಾವರಿ ಭೀಮಂ ಎಂಬ ಸ್ಥಳದಲ್ಲಿ ವಿವಾಹ ಆಗ್ತಾನ ಅನ್ನೋದು ಕೂಡ ನಮ್ಗೆ ಗೊತ್ತದ ನೋಡ್ರಿ. ಅಂದ್ರೆ ಈತ ಶ್ರೀಲಂಕಾದ ಮೇಲೂ ದಾಳಿ ಮಾಡಿದ್ದ ಅನ್ನುವಂಥದ್ದು. ಓಕೆ, ಸಿಲೋನ್ನ ಮೇಲೆ ದಾಳಿ ಮಾಡಿ ಅಲ್ಲಿ ಏನ್ ಮಾಡ್ತಾನ, ಲೀಲಾವತಿ ಎನ್ನುವಂತಹ ಒಬ್ಬ ರಾಜಕುಮಾರಿಯನ್ನ ಕರ್ಕೊಂಡ್ ಬಂದ್ಬಿಡ್ತಾನ. ಓಕೆ, ಲೀಲಾವತಿ ಎನ್ನುವಂತಹ ಒಬ್ಬ ರಾಜಕುಮಾರಿಯನ್ನ ಕರ್ಕೊಂಡ್ಬಂದು ಸಪ್ತ ಗೋದಾವರಿ ಭೀಮಂ ಅನ್ನುವಂತಹ ಒಂದು ಸ್ಥಳದಲ್ಲಿ ಈತ ವಿವಾಹ ಆಗ್ತಾನ. ಅಂದ್ರೆ ಹಾಲ ಶ್ರೀಲಂಕಾದ ಮೇಲೂ ಕೂಡ ದಾಳಿ ಮಾಡಿದ್ದ ಅನ್ನೋದು ನಮಗೆ ಇದ್ರ ಮುಖಾಂತರ ಗೊತ್ತಾಗ್ತಾ ಹೋಗ್ತದೆ. ಸೊ ಮತ್ತ ಈತ ಒಂದು ಕಾವ್ಯವನ್ನ ರಚನೆ ಮಾಡ್ತಾರ, ಅದನ್ನ ನಾವು ಗಾತ ಸಪ್ತಸತಿ ಅಂತ ಹೇಳಿ ಕರಿತೀವಿ. ಗಾತ ಸಪ್ತಸತಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಗಾತ ಸಪ್ತಸತಿಯನ್ನ ಆತ ಯಾವ ಭಾಷೆಯೊಳಗ ಬರಿತಾನಪ್ಪ ಅಂದ್ರ ಪ್ರಾಕೃತ ಭಾಷೆಯೊಳಗ ಬರಿತಾನ. ಯಾವ ಭಾಷೆಯೊಳಗ ಬರಿತಾನ? ಪ್ರಾಕೃತ ಭಾಷೆಯಲ್ಲಿ ಇದನ್ನ ರಚಿಸ್ತಾನ ಅನ್ನುವಂಥದ್ದು. ನೋಡ್ರಿ, ಗಾತ ಸಪ್ತಸತಿ ಕೃತಿಯ ಬಗ್ಗೆ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು. ಸೊ ಬಿಕಾಸ್ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾನ. ಸೊ ಇದು ಪ್ರಾಕೃತ ಭಾಷೆಯಲ್ಲಿ ಇರುವಂತಹ ಒಂದು ಕೃತಿ ಆಗಿರ್ತದ. ಜೊತೆಗೆ ಸೊ ಇದು ನೋಡ್ರಿ 700 ಪದ್ಯಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಶೃಂಗಾರ ಕಾವ್ಯ. ಸೊ ಯಾಕೆ ಇದನ್ನ ತಿಳ್ಕೊಬೇಕಂದ್ರ ನಾವು FDA SDA ದೊಳಗ ಸಾಮಾನ್ಯ ಕನ್ನಡ ಪತ್ರಿಕೆಯೊಳಗ ಗಾತ ಸಪ್ತಸತಿಯ ಕುರಿತ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿ ಕರಿತಾ ಹೋಗ್ತಾನೆ. ಮತ್ತೆ ಇದು ನೋಡ್ರಿ ಹಾರ್ಯ ಛಂದಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹಾರ್ಯ ಛಂದಸ್ಸಿನಲ್ಲಿ ಇದು ಇರುವಂತದ್ದು. ಇದು ಕೂಡ ಬಹಳ ಇಂಪಾರ್ಟೆಂಟು. ಹಾರ್ಯ ಛಂದಸ್ಸಿನಲ್ಲಿ ಇದು ಇರ್ತಕ್ಕಂಥದ್ದು. ಮತ್ತ ಈ ಕೃತಿಯಲ್ಲಿ ಯಾರ್ಯಾರ ಬಗ್ಗೆ ಉಲ್ಲೇಖಗಳು ಬರ್ತಾವ? ಗೌರಿ ಬಗ್ಗೆ ಉಲ್ಲೇಖ ಬರ್ತದ, ಮತ್ತ ಶಿವನ ಬಗ್ಗೆ ಉಲ್ಲೇಖಗಳು ಬರ್ತಾವ. ಓಕೆ, ಎಸ್, ಇದನ್ನು ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಆಗಿ ಬರೀತಾನ. ಸೊ ಮತ್ತ ಈ ಕೃತಿಯನ್ನ, ಯಾವ ಕೃತಿಯನ್ನ? ಈ ಗಾತ ಸಪ್ತಸತಿ ಕೃತಿಯನ್ನ ಶ್ರೇಷ್ಠ ಕೃತಿ ಅಂತ ಹೇಳಿ ಒಬ್ಬ ಕವಿ ವರ್ಣನೆ ಮಾಡೋಣ. ಶ್ರೇಷ್ಠ ಕೃತಿ ಆಲರಾಜನ ಈ ಒಂದು ಗಾತ ಸಪ್ತಸತಿ ಕೃತಿಯನ್ನ ಇದೊಂದು ಶ್ರೇಷ್ಠ ಕೃತಿ ಅಂತ ಹೇಳಿ ಬಾಣಭಟ ಅಂತ ಹೇಳಿ ಕೇಳಿರಿ ನೀವು, ಬಾಣಭಟ. ಸೊ ಈ ಬಾಣಭಟ ತನ್ನ ಹರ್ಷಚರಿತೆ ಕೃತಿಯೊಳಗ ಬರ್ಕೋತಾನ. ಬಾಣಭಟ ಹರ್ಷಚರಿತೆ ಕೃತಿಯೊಳಗ ಸೊ ಗಾತ ಸಪ್ತಸತಿ ಅನ್ನುವಂಥದ್ದು ಒಂದು ಶ್ರೇಷ್ಠ ಕೃತಿ ಅಂತ ಹೇಳಿ ಹೊಗಳ್ತಾ ಹೋಗ್ತಾನೆ. ಓಕೆ, ಎಸ್. ಮತ್ತೆ ಇದೊಂದು ಇನ್ನೊಂದು ಕೃತಿ ಆಯ್ತು ನೋಡ್ರಿ, ಆಲರಾಜಂದು ಮತ್ತೊಂದು ಕೃತಿ ಅದ. ಅದನ್ನ ನಾವು ಸಪ್ತಸೈ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಪ್ತಸೈ. ಆಲರಾಜನ ಮತ್ತೊಂದು ಕೃತಿ ಯಾವ್ದೈತ್ರಿ ಅಂದ್ರ ಸಪ್ತಸೈ ಎನ್ನುವಂಥದ್ದು ಆಲರಾಜನಿಗೆ ಸಂಬಂಧಪಟ್ಟ ಮತ್ತೊಂದು ಕೃತಿ. ಸೊ ನೆಕ್ಸ್ಟ್ ಈತನನ್ನ ಬಿಟ್ರ ಪ್ರಮುಖವಾಗಿ ನಮಗ ಬರ್ತಕ್ಕಂಥವ್ರು ಗೌತಮಿ ಪುತ್ರ ಶಾತಕರ್ಣಿ. ಸೊ ಈತನ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗುವಂಥದ್ದು. ಗೌತಮಿ ಪುತ್ರ ಶಾತಕರ್ಣಿ. ಸೊ ಈತನ ಆಳ್ವಿಕೆಯ ಅವಧಿಯನ್ನ ನೋಡೋದಾಯ್ತಪ್ಪ ಅಂದ್ರ ಕ್ರಿಸ್ತಶಕ 106ರಿಂದ ಆರಂಭ ಆಗಿ 130ರ ತನಕ 106ರಿಂದ ಆರಂಭ ಆಗಿ 130ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾನ. ಸೊ ನೋಡ್ರಿ, ಈತನಿಗೆ ಸಂಬಂಧಪಟ್ಟ ಹಾಗೆ ವಿವರಗಳನ್ನ ನೋಡೋದಾಯ್ತಪ್ಪ ಅಂದ್ರ ಸೊ ಈತ ಶಾತವಾಹನರಲ್ಲೇನೆ ಪ್ರಸಿದ್ಧ ಅರಸ ಆಗಿರ್ತಾನ. ಮತ್ತೆ ಶಾತವಾಹನರ 23ನೇ ದೊರೆ ಆಗಿರ್ತಾನ. ಎಷ್ಟನೇ ದೊರೆ ಆಗಿರ್ತಾನ? ಶಾತವಾಹನರ 23ನೇ ದೊರೆ ಆಗಿರ್ತಾನ. ಇದು ನಮ್ಗ ಬಹಳ ಇಂಪಾರ್ಟೆಂಟು. ಸೊ ಮತ್ತ ಈತನನ್ನ ಶಖಾರಿ ಎನ್ನುವ ಬಿರುದಿನಿಂದ ಕರೆಯಲಾಗ್ತದೆ. ಏನಂತ? ಶಖಾರಿ ಎನ್ನುವ ಬಿರುದಿನಿಂದ ಈತನನ್ನ ಕರೆಯಲಾಗ್ತದೆ. ಸೊ ಯಾಕ್ರಿ ಸರ ಈತನನ್ನ ಶಖಾರಿ ಅಂತ ಹೇಳಿ ಕರೀತಾರ ಅಂದ್ರ ಈತ ಶಕರ ಹರಸನಾಗಿದ್ದಂತಹ ನಹಪಾಣನನ್ನ, ಶಕರ ಹರಸ ನಹಪಾಣನನ್ನ ಸೋಲಿಸುವುದರ ಮುಖಾಂತರ ಸೊ ಶಕಾರಿ ಎನ್ನುವಂತ ಬಿರುದನ್ನ ಕೂಡ ಈತ ಪಡ್ಕೋತಾನ ಅನ್ನೋದು ನಮ್ಗೆ ಗೊತ್ತಿರಬೇಕು. ಮತ್ತ ಈತ ನೋಡ್ರಿ ರಾಜಸ್ಥಾನದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರ್ತಾನೆ. ಎಲ್ಲಿಯ ತನಕ? ರಾಜಸ್ಥಾನ ತನಕ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರ್ತಾನ. ಸೊ ಮತ್ತ ಈತನಿಗ ಒಂದು ಬಿರುದದ,
ಓಕೆ, ಏಕ ಬ್ರಾಹ್ಮಣ ಅನ್ನುವಂಥ ಬಿರುದಿನಿಂದನೂ ಕೂಡ ಈತನನ್ನ ಕರೀತಾರ. ಏನಂತ? ಏಕ ಬ್ರಾಹ್ಮಣ, ಏಕ ಬ್ರಾಹ್ಮಣ ಅಂತ ಹೇಳಿ ಬಿರುದನ್ನ ಕರೀತಾರ. ಸೊ ಯಾಕೆ ಸರ ಈತನನ್ನ ಏಕ ಬ್ರಾಹ್ಮಣ ಅಂತ ಹೇಳಿ ಕರೆಯುವಂಥದ್ದು ಅಂದ್ರ, ಈತ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನವಾಗಿ ನೀಡ್ತಾ ಇದ್ದ ಅನ್ನುವಂತಹ ವಿಚಾರಗಳು ನಮಗೆ ಗೊತ್ತಾಗ್ತದೆ. ಅರ್ಥ ಆಗ್ತಿದ್ಯಾ? ಬ್ರಾಹ್ಮಣರಿಗೆ ಭೂಮಿಯನ್ನ ದಾನವಾಗಿ ನೀಡ್ತಕ್ಕಂಥದ್ದನ್ನ, ಬ್ರಾಹ್ಮಣರಿಗೆ ಭೂಮಿಯನ್ನ ದಾನವಾಗಿ ನೀಡ್ತಕ್ಕಂಥದ್ದನ್ನ ಆರಂಭ ಮಾಡ್ತಾನ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಆದ್ದರಿಂದ ಈತನನ್ನ ಏಕ ಬ್ರಾಹ್ಮಣ ಅಂತ ಹೇಳಿ ಕರಿತಾ ಹೋಗ್ತಾರ. ಸೊ ಈ ಒಂದು ಮಾಹಿತಿ ನಮ್ಗೆ ಯಾವ ಒಂದು ಶಾಸನ ಅಥವಾ ಕೃತಿಯೊಳಗ ಸಿಗ್ತಾ ಹೋಗ್ತದಪ್ಪ ಅಂದ್ರ, ನಮ್ಗ ಪ್ರಮುಖವಾಗಿ ನಾಸಿಕ್ ಶಾಸನದ ಮುಖಾಂತರ ಈ ಒಂದು ಮಾಹಿತಿಗಳು ನಮ್ಗೆ ಸಿಗ್ತಾ ಹೋಗ್ತಾವ. ಸೊ ಈ ನಾಸಿಕ್ ಶಾಸನವನ್ನ ಯಾರು ಹೊರಡಿಸಿದ್ದಂದ್ರ, ಈತನ ತಾಯಿ ಅಂದ್ರ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ. ಯಾರು ಹೊರಡಿಸ್ತಾರ? ಗೌತಮಿ ಬಾಲಶ್ರೀ ನಾಸಿಕ್ ಶಾಸನವನ್ನು ಹೊರಡಿಸ್ತಾರ. ಇದ್ರೊಳಗ ಹಾಕೆ ಈತ ಏನಪ್ಪಾ, ಗೌತಮಿ ಪುತ್ರ ಶಾತಕರ್ಣಿ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ಮಾಡ್ತಿದ್ದ. ಸೊ ಮತ್ತೆ ಆದ್ದರಿಂದ ಈತನನ್ನ ಏಕ ಬ್ರಾಹ್ಮಣ ಎನ್ನುವಂತ ಬಿರುದಿನಿಂದ ಕೂಡ ಕರೆಯಲಾಗ್ತಿತ್ತು ಅನ್ನುವಂಥ ವಿಚಾರಗಳು ನಮಗೆ ತಿಳಿತಾ ಹೋಗ್ತಾವ. ಓಕೆ, ಸೊ ಮತ್ತ ಈತ ತನ್ನ ಆಳ್ವಿಕೆ ಸಂದರ್ಭದಲ್ಲಿ ಸಾಕಷ್ಟು ನಾಣ್ಯಗಳನ್ನ ಹೊರಡಿಸಿರ್ತಾನ, ಮತ್ತು ಅವುಗಳ ಮೇಲೆ ವಿವಿಧ ಚಿತ್ರಗಳನ್ನ ಕೂಡ ಮುದ್ರಿಸಿರ್ತಾನ. ಸೊ ಅದರಲ್ಲಿ ದಿನಾರ ಅನ್ನುವಂಥದ್ದು, ಓಕೆ, ಸೊ ದಿನಾರ ಅನ್ನುವಂಥದ್ದು ನೋಡ್ರಿ, ಇದು ಒಂದು ಚಿನ್ನದ ನಾಣ್ಯ. ನೋಡಿ, ಚಿನ್ನದ ನಾಣ್ಯ. ಗೌತಮಿ ಪುತ್ರ ಶಾತಕರ್ಣಿಯ ಆಳ್ವಿಕೆ ಸಂದರ್ಭದಲ್ಲಿ ಈ ಒಂದು ದಿನಾರ ಅನ್ನುವಂಥದ್ದು ಯಾವ ರೀತಿಯ ನಾಣ್ಯ ಆಗಿರ್ತದ? ಚಿನ್ನದ ನಾಣ್ಯ ಆಗಿರ್ತದ ಅನ್ನೋದು ನಮ್ಗ ನೆನ್ಪಿರ್ಬೇಕು. ಮತ್ತೆ ಈತನ ದಿಗ್ವಿಜಯಗಳ ಬಗ್ಗೆ ಆಗಿರ್ತಕ್ಕಂಥದ್ದು, ಮತ್ತೆ ಈತನ ಸಾಧನೆಗಳ ಬಗ್ಗೆ ನಮ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಾಸಿಕ್ ಶಾಸನ. ಸೊ ಈ ನಾಸಿಕ್ ಶಾಸನವನ್ನು ಹೊರಡಿಸಿದ್ಯಾರು? ಆತನ ತಾಯಿ ಗೌತಮಿ ಬಾಲಶ್ರೀ ಅನ್ನುವಂಥದ್ದು ಇದು ನಮ್ಗೆ ನೆನಪಿರ್ಬೇಕು. ಮತ್ತ ಈತನಿಗ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಬಿರುದಿರ್ತದ, ಗೌತಮಿ ಪುತ್ರ ಶಾತಕರ್ಣಿಗ. ಇದನ್ನ ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾನೆ ಸ್ನೇಹಿತರೆ. ನೋಡ್ರಿ, ಈತನನ್ನ ಏನಂತ ಕರಿತಿದ್ರಪ್ಪ ಅಂದ್ರ, ಸೊ ನೋಡ್ರಿ, ತ್ರೈ ಸಮುದ್ರೋತೋಯ ಪಿತಾವಾಹನ ಅಂತ ಹೇಳಿ ಕರಿತಿರ್ತಾರ ಈತನನ್ನ. ತ್ರೈ ಸಮುದ್ರೋತೋಯ ಪಿತಾವಾಹನ. ಅರ್ಥ ಆಗ್ತಿದ್ಯಾ? ತ್ರೈ ಸಮುದ್ರೋತೋಯ ಪಿತಾವಾಹನ ಅಂತ ಹೇಳಿ ಕರಿತಿರ್ತಾರ. ಸೊ ಇದರ ಅರ್ಥ ನೋಡಿ, 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನ ವಾಹನವನ್ನಾಗಿ ಹೊಂದಿರುವವ ಎನ್ನುವಂತಹ ಅರ್ಥವನ್ನ ಕೊಡ್ತದ. ಏನಂತ? 3 ಸಮುದ್ರಗಳ ಓಕೆ, 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನ ಹೊಂದಿರ್ತಕ್ಕಂಥವನು, ಕುದುರೆಯನ್ನ ವಾಹನವನ್ನಾಗಿ ಹೊಂದಿರ್ತಕ್ಕಂಥವನು ಅಂತ ಹೇಳಿ ಅರ್ಥವನ್ನ ಇದು ಕೊಡ್ತಾ ಹೋಗ್ತದ. ತ್ರೈ ಸಮುದ್ರೋತಾಯ ಪಿತಾವಾಹನ ಅನ್ನುವಂಥದ್ದು ಯಾರಿಗೆ ಇರದಂತಹ ಬಿರುದು? ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದಂತಹ ಬಿರುದು. ಓಕೆನಾ? ಎಸ್. ಸೊ ಹಾಗೇನೆ ಮುಂದಿನ ಒಂದು ಹೇಳಿಕೆಗಳನ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಈತನ ನಂತರ ವಶಿಷ್ಠ ಪುತ್ರ ಪುಲಮಾಯಿ ಅಂತ ಹೇಳಿ ಬರ್ತಾನ. ವಶಿಷ್ಠ ಪುತ್ರ ಪುಲಮಾಯಿ ಅಂತ ಹೇಳಿ ಬರ್ತಾನ. ಈತನ ಬಗ್ಗೆನೂ ಕೂಡ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಈತನ ಆಳ್ವಿಕೆ ಅವಧಿಯನ್ನು ನೋಡೋದಿತ್ತಪ್ಪ ಅಂದ್ರ, ಕ್ರಿಸ್ತ ಶಕ 130ರಿಂದ ಆರಂಭ ಆಗಿ 159 ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನ ಆಳ್ವಿಕೆ ಸಂದರ್ಭದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಯಾವ್ದಿದಾವ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡ್ರಿ. ಸೊ ಮೊದಲನೇದಾಗಿ ಈತ ಗೌತಮಿ ಪುತ್ರ ಶಾತಕರ್ಣಿಯ ಮಗ. ಯಾರು? ವಶಿಷ್ಠ ಪುತ್ರ ಪುಲಮಾಯಿ ಎನ್ನುವಂತವ ಗೌತಮಿ ಪುತ್ರ ಶಾತಕರ್ಣಿಯ ಮಗ ಆಗಿರ್ತಾನ. ಮತ್ತ ಈತನ ಆಂಧ್ರದ ರಾಜ ಎನ್ನುವಂತ ಬಿರುದನ್ನ ಈತ ಹೊಂದಿರ್ತಾನ. ಏನಂತ? ಆಂಧ್ರದ ರಾಜ ಅಂದ್ರ ಆಂಧ್ರ ಪ್ರದೇಶವನ್ನ ಈತ ಹೊಸಪಡಿಸ್ಕೊಂಡಿರ್ತಾನೆ ಗೆದ್ದು. ಆದ್ದರಿಂದ ಈತನನ್ನ ಆಂಧ್ರದ ರಾಜ ಅಂತ ಹೇಳಿ ಕರೀತಕ್ಕಂಥದ್ದು. ಮತ್ತ ಈತ ಏನ್ ಮಾಡ್ತಾನ? ಅಮರಾವತಿ ಒಳಗ ಒಂದು ಬೌದ್ಧ ಸ್ತೂಪವನ್ನ ನಿರ್ಮಾಣ ಮಾಡ್ತಾನೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಎಲ್ಲಿ? ಅಮರಾವತಿಯಲ್ಲಿ ಒಂದು ಬೌದ್ಧ ಸ್ತೂಪವನ್ನ ನಿರ್ಮಾಣ ಮಾಡ್ತಾನ. ಅಮರಾವತಿ ಒಳಗ ಒಂದು ಬೌದ್ಧ ಸ್ತೂಪವನ್ನ ನಿರ್ಮಾಣ ಮಾಡ್ತಾನ. ಯಾರು ನಿರ್ಮಾಣ ಮಾಡಿದ್ದು? ವಶಿಷ್ಠ ಪುತ್ರ ಪುಲಮಾಯಿ ಎನ್ನುವಂತವ ಒಂದು ಬೌದ್ಧ ಸ್ತೂಪವನ್ನ ನಿರ್ಮಾಣ ಮಾಡ್ತಾನ. ಎಸ್. ಮತ್ತೆ ಇವ ನವನಗರ, ಓಕೆ, ನವನಗರ ಅನ್ನುವಂತ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ನವನಗರವನ್ನ ನಿರ್ಮಿಸಿ ನವನಗರ ಸ್ವಾಮಿ ಎನ್ನುವಂತ ಬಿರುದನ್ನ ಪಡ್ಕೋತಾನೆ. ಏನಂತ? ನವನಗರ ಸ್ವಾಮಿ ಎನ್ನುವಂತಹ ಬಿರುದನ್ನು ಕೂಡ ಈತ ಪಡ್ಕೊಳ್ತಕ್ಕಂಥದ್ದು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮತ್ತ ಈತ ಏನ್ ಮಾಡ್ತಾನ ನೋಡ್ರಿ, ಇದು ನವನಗರ ಅಂತ ನಿರ್ಮಾಣ ಮಾಡಿದಂತಹ ನಗರವನ್ನ ಏನ್ ಮಾಡ್ಕೋತಾನ? ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನ.
ಇದನ್ನ ಪ್ರಶ್ನೆ ಮಾಡ್ತಾ ನೋಡ್ರಿ. ನಗರವನ್ನ ನಿರ್ಮಿಸಿ ಅದನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರ ಶಾತವಾಹನರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ವಸಿಷ್ಠ ಪುತ್ರ ಪುಲಮಾಯಿ ಅಂತಕ್ಕಂಥವನು ನವನಗರ ಅನ್ನುವಂತ ನಗರವನ್ನ ನಿರ್ಮಾಣ ಮಾಡಿ ಅದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಓಕೆ, ಸೊ ಮತ್ತ ನಾನು ಹೇಳ್ದಾಗೆ ಈ ಶಾತವಾಹನ ಮನೆತನದ ಕೊನೆಯ ಅರಸ ಯಾರಪ್ಪ ಅಂದ್ರ ಯಜ್ಞಶ್ರೀ ಶಾತಕರ್ಣಿ ಅನ್ನುವಂಥವ್ನು. ಸೊ ಇಷ್ಟು ಪ್ರಮುಖವಾಗಿ ಶಾತವಾಹನರ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಅರಸರುಗಳು ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅನ್ನೋದು ಆಯ್ತು. ಸೊ ನೆಕ್ಸ್ಟ್ ಶಾತವಾಹನ ಮನೆತನದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಓಕೆ, ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ನೋಡಿ. ನಮಗೆ KS ದೊಳಗ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೇನೆ ಪ್ರಶ್ನೆಗಳು ರೈಸ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಿಗೆ ಇರ್ತಾವ. ಸೊ ಹೆಂಗಿತ್ತು ಹಾಗಾದ್ರೆ ಇವರ ಆಡಳಿತ ವ್ಯವಸ್ಥೆ? ಸೊ ಇಲ್ಲಿ ಅರಸ ಅನ್ನುವಂಥವನು ಆಡಳಿತದ ಕೇಂದ್ರ ಬಿಂದು ಆಗಿರ್ತಾನ. ಓಕೆ, ಅರಸ ಅನ್ನುವಂಥವನು ಆಡಳಿತದ ಕೇಂದ್ರ ಬಿಂದು ಆಗಿರ್ತಾನ. ಸೊ ಮತ್ತ ನ್ಯಾಯಾಂಗದ ಪರಮಾಧಿಕಾರವು ಕೂಡ ಅರಸನ ಕೈಯಲ್ಲೇನೆ ಇರ್ತದ. ಅರ್ಥ ಆಗ್ತಿದೆಯಾ? ನ್ಯಾಯಾಂಗದ ಪರಮಾಧಿಕಾರವು ಕೂಡ ಅರಸನ ಕೈಯಲ್ಲೇ ಇರ್ತದ. ಸೊ ಪ್ರಮುಖವಾಗಿ ಆಡಳಿತದ ಅನುಕೂಲಕ್ಕಾಗಿ ಇವರು ರಾಜ್ಯವನ್ನ ಸಾಕಷ್ಟು ವಿಭಾಗಗಳನ್ನಾಗಿ ಮಾಡ್ಕೋತಾರ. ಒಂದಷ್ಟು ವಿಭಾಗಗಳನ್ನಾಗಿ ಮಾಡ್ಕೋತಾರ. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾಯ್ತಪ್ಪ ಅಂದ್ರ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಮೊದಲನೇದಾಗಿ ನೋಡಿ, ಇವರು ಸಾಮ್ರಾಜ್ಯ. ಓಕೆನಾ, ಇದು ಸಾಮ್ರಾಜ್ಯ. ಸೊ ನೆಕ್ಸ್ಟ್ ಸಾಮ್ರಾಜ್ಯದ ನಂತರ ಬರ್ತಕ್ಕಂಥದ್ದು ಸ್ನೇಹಿತರೆ ಪ್ರಾಂತ್ಯ. ಸಾಮ್ರಾಜ್ಯದ ನಂತರ ಬರುವಂತದ್ದು ಪ್ರಾಂತ. ಎಸ್, ಸೊ ಈ ಪ್ರಾಂತದ ನಂತರ ಬರುವಂತದ್ದು ಜನಪದ. ಸೊ ಈ ಜನಪದದ ನಂತರ ಬರುವಂತದ್ದು ವಿಷಯ. ಸೊ ಈ ವಿಷಯದ ನಂತರ ಬರುವಂತದ್ದು ಪಟ್ಟಣ. ಸೊ ಈ ಪಟ್ಟಣದ ನಂತರ ಬರ್ತಕ್ಕಂಥದ್ದು ಅಗ್ರಹಾರ. ಪಟ್ಟಣದ ನಂತರ ಯಾವ್ದು ಬರ್ತದ? ಅಗ್ರಹಾರ. ಸೊ ಈ ಅಗ್ರಹಾರದ ನಂತರ ಬರ್ತಕ್ಕಂಥದ್ದು ಗ್ರಾಮ. ಇದ ಫೈನಲ್ ಕೊನೆಯ ಘಟಕ. ಇದು ಆಡಳಿತದ ಕೊನೆಯ ಘಟಕ ಯಾವ್ದಪ್ಪ ಅಂದ್ರೆ ಗ್ರಾಮ. ಸೊ ಈಗ ನಾವ್ ಏನ್ ನೋಡ್ತೀವಿ, ನಮ್ಮ ಆಡಳಿತದ ಘಟಕದೊಳಗ ರಾಜ್ಯದಲ್ಲಿ ರಾಜ್ಯ ಮತ್ತ ಜಿಲ್ಲೆಗಳು ಮತ್ತ ತಾಲೂಕುಗಳು. ಸೊ ಮತ್ತೆ ಏನ್ ಮಾಡ್ತೀವಿ, ತಾಲೂಕುಗಳು ಬಿಟ್ರೆ ಗ್ರಾಮಗಳಿಗೆ ಬರ್ತೀವಿ. ನೋಡ್ರಿ, ಇವ್ರು ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಾರ? ಸುಮಾರು ಹೆಚ್ಚು ಕಡಿಮೆ ಒಂದು 7 ಭಾಗಗಳನ್ನಾಗಿ ಮಾಡ್ಕೊಂಡು ಇವರು ಆಳ್ವಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದ್ರೊಳಗ ನೋಡ್ರಿ, ಈ ಗ್ರಾಮದ ಮುಖ್ಯಸ್ಥ ಇರ್ತಾನಲ್ಲ, ಈ ಗ್ರಾಮದ ಮುಖ್ಯಸ್ಥನನ್ನ ಇವರು ಗ್ರಾಮಿಣಿ ಅಂತ ಹೇಳಿ ಕರಿತಿರ್ತಾರ. ಗ್ರಾಮಿಣಿ ಅಂತ ಹೇಳಿ ಕರಿತಿರ್ತಾರ. ಮತ್ತೆ ಇವ್ರು ನೋಡ್ರಿ, ಇಲ್ಲಿ ಪ್ರಾಂತ್ಯಗಳನ್ನ ನೋಡ್ರಿ, ಪ್ರಾಂತ್ಯ. ಸೊ ಈ ಪ್ರಾಂತ್ಯಗಳನ್ನ ಇವರು ಆಹಾರ ಅಂತ ಹೇಳಿ ಕರಿತಿರ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಪ್ರಾಂತ್ಯಗಳನ್ನ ಇವರು ಯಾವ ಹೆಸರಿನಿಂದ ಕರಿತಿದ್ರಪ್ಪ ಅಂದ್ರ ಆಹಾರ ಅನ್ನುವಂತ ಹೆಸರಿನಿಂದ ಕರಿತಾ ಇದ್ರು. ಸೊ ಓಕೆ, ಇದು ಆಡಳಿತದ ವಿಚಾರಕ್ಕೆ ಬಂತಪ್ಪ ಅಂದ್ರ ಯಾವ ರೀತಿ ಅವರು ವಿಭಾಗವನ್ನ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದನ್ನ ಬಿಟ್ರ ಇಲ್ಲಿ ಪ್ರಮುಖವಾಗಿ ಅಧಿಕಾರಿ ವರ್ಗ ಬರ್ತಾವ. ಸೊ ಆ ಅಧಿಕಾರಿ ವರ್ಗಗಳೊಳಗ ಯಾರ್ಯಾರು ಯಾವ ಒಂದು ಅಧಿಕಾರವನ್ನ ಹೊಂದಿದ್ರು ಅನ್ನೋದನ್ನ ನಾವು ನೋಡೋದಾದ್ರ ಮೊದಲನೇದಾಗಿ ಭಂಡಾರಿಕ ಅಂತ ಬರ್ತಾನ. ಸೊ ಈ ಭಂಡಾರಿಕ ಅನ್ನುವಂಥವ್ನು ಯಾವ ಅಧಿಕಾರವನ್ನ ಹೊಂದಿದ್ನಪ್ಪ ಅಂದ್ರ ಇದನ್ನ ಉಗ್ರಾಣಾಧಿಕಾರಿ ಅಂತೇಳಿ ಕರೀತಾರ. ಉಗ್ರಾಣಾಧಿಕಾರಿ ಆಗಿರ್ತಾನ ಯಾರು? ಈ ಭಂಡಾರಿಕ ಅನ್ನುವಂಥವ್ರು. ಮತ್ತೆ ಹಿರಣ್ಯಕ, ಇದು ಬಹಳ ಇಂಪಾರ್ಟೆಂಟ್. ಈತನನ್ನ ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ಯಾರ. ಸೊ ಹಿರಣ್ಯಕಂದು ಏನ್ ಕೆಲ್ಸಪ್ಪ ಅಂದ್ರ ಈತ ಹಣಕಾಸಿನ ಅಧಿಕಾರಿ. ಯಾರೀತ? ಹಣಕಾಸಿನ ಅಧಿಕಾರಿ ಆಗಿರ್ತಾನ. ಹಿರಣ್ಯಕ ಹಣಕಾಸಿನ ಅಧಿಕಾರಿ, ಮತ್ತ ನಾಣ್ಯ ಮಂತ್ರಿ. ಸೊ ಹಿಂಗ ವಿವಿಧ ಹೆಸರುಗಳಿಂದ ಕರಿತಿರ್ತಾರೆ ಈತನನ್ನ. ಸೊ ಈ ಹಿರಣ್ಯಕನನ್ನ ಬಿಟ್ರ ನೋಡ್ರಿ, ನಿಬಂಧಕಾರಿ ಅಂತ ಹೇಳಿ ಕರೀತಾರ. ನಿಬಂಧಕಾರಿ. ಸೊ ಈ ನಿಬಂಧಕಾರಿ ಏನ್ ಮಾಡ್ತಾನ? ಭೂ ದಾಖಲೆಯ ಅಧಿಕಾರಿ ಆಗಿರ್ತಾನೆ. ಭೂ ದಾಖಲಾತಿಯ ಅಧಿಕಾರಿ ಆಗಿರ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರೆ ನೋಡ್ರಿ, ರಣಭಂಡಾರಿಕ ಅಂತ ಬರ್ತಾನೆ. ಮತ್ತೊಬ್ಬ ರಣಭಂಡಾರಿಕ. ಸೊ ಈ ರಣಭಂಡಾರಿಕ ಏನ್ ಮಾಡ್ತಾ ಹೋಗ್ತಾನಪ್ಪ ಅಂದ್ರ ಸೈನ್ಯಕ್ಕೆ ವೇತನ ನೀಡ್ತಕ್ಕಂತ ಅಧಿಕಾರಿ ಆಗಿರ್ತಾನೆ ಈತ. ಸೈನ್ಯಕ್ಕೆ ವೇತನವನ್ನ ನೀಡ್ತಕ್ಕಂತಹ ಅಧಿಕಾರಿ ಆಗಿರ್ತಾನೆ ಇವ. ಅರ್ಥ ಆಗ್ತಿದ್ಯಾ? ಮತ್ತೆ ನೋಡ್ರಿ, ಅಮಾತ್ಯರು ಮತ್ತ ಮಹಾಸೇನಾಪತಿಗಳಿದಾರಲ್ಲ, ಸೊ ಇವರು ರಾಜ್ಯದ ಉನ್ನತ ಅಧಿಕಾರಿ ವರ್ಗ. ಅಮಾತ್ಯರು, ಓಕೆ, ಸೊ ಅಮಾತ್ಯರು ಮತ್ತ ಮಹಾಸೇನಾಪತಿಗಳು. ಸೊ ಇವರು ಪ್ರಮುಖವಾಗಿ ಈ ಒಂದು ಶಾತವಾಹನರ ಆಳ್ವಿಕೆಯೊಳಗ ಇರ್ತಕ್ಕಂತಹ ಉನ್ನತ ಅಧಿಕಾರಿ ವರ್ಗ. ಸೊ ಈಗ ನಮ್ಮಲ್ಲಿ IAS IPS ಅಂತ ಕರಿತೀವಲ್ಲ, ಸೊ ಆ ರೀತಿ ಇವರು.
ಆ ರೀತಿ ಓಕೆನಾ. ಸೊ ಅದನ್ನ ನೆಕ್ಸ್ಟ್ ತಗೋತಾ ಹೋಗ್ರಿ. ಈಗ ಮುಂದಿನ ಒಂದು ವಿಚಾರವನ್ನ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ನೆಕ್ಸ್ಟ್ ನಾಣ್ಯಗಳು ಅನ್ನುವಂತ ವಿಚಾರಗಳನ್ನ ತೆಗೆದುಕೊಳ್ಳೋಣ. ಸೊ ಈ ನಾಣ್ಯಗಳನ್ನ ಯಾವ ರೀತಿ ನಾಣ್ಯಗಳನ್ನ ಶಾತವಾಹನರ ಆಳ್ವಿಕೆ ಸಂದರ್ಭದೊಳಗ ಬಳಕೆ ಮಾಡ್ತಿದ್ರಪ್ಪ ಅಂದ್ರ ನೋಡ್ರಿ, ಸುವರ್ಣ, ಓಕೆ, ಸುವರ್ಣ ಮತ್ತ ದಿನಾರು. ಸೊ ಇವು ಚಿನ್ನದ ನಾಣ್ಯಗಳು. ಯಾವ ರೀತಿಯ ನಾಣ್ಯಗಳು ಇವು? ಚಿನ್ನದ ನಾಣ್ಯಗಳು. ಅರ್ಥ ಆಗ್ತಿದ್ಯಾ? ಚಿನ್ನದ ನಾಣ್ಯಗಳು. ಸುವರ್ಣ ಮತ್ತ ದಿನಾರ್ ಅನ್ನೋದು ಚಿನ್ನದ ನಾಣ್ಯಗಳು. ಮತ್ತ ನೋಡ್ರಿ ಅದನ್ನ ಬಿಟ್ರ ವೆರಿ ಇಂಪಾರ್ಟೆಂಟ್ ಕುಪಣ ಅಂತ ಬರ್ತದ. ಯಾವುದು? ಕುಪಣ. ಸೊ ಈ ಕುಪಣ ಅನ್ನುವಂಥದ್ದು ಇದು ಬೆಳ್ಳಿ ನಾಣ್ಯ. ಕುಪಣ ಅನ್ನುವಂಥದ್ದು ಸ್ನೇಹಿತರೆ ಇದೊಂದು ಬೆಳ್ಳಿ ನಾಣ್ಯ ಆಗಿರ್ತದ. ಸೊ ಅದನ್ನ ಬಿಟ್ರ ಕಾರ್ಷಪಣ ಅಂತ ಹೇಳಿ ಬರ್ತದ. ಕಾರ್ಷಪಣ. ಸೊ ಈ ಕಾರ್ಷಪಣ ಅನ್ನುವಂಥದ್ದು ಯಾವ ರೀತಿ ನಾಣ್ಯ ಸಾಹೇಬ್ರ ಅಂತ ಅದನ್ನ ಬಿಟ್ರೆ, ಕಾರ್ಷಪಣ ಬಿಟ್ರೆ ನೋಡ್ರಿ ದ್ರಹ್ಮ. ಸೊ ಇದು ಕೂಡ ಒಂದು ನಾಣ್ಯ. ಮತ್ತ ಪಣ. ಸೊ ಮತ್ತ ಗದ್ಯಾಣ. ಸೊ ಇದನ್ನ ಬಿಟ್ರ ಪ್ರಮುಖವಾಗಿ ಈ ಇಷ್ಟು ನಾಣ್ಯಗಳು ಇವು ತಾಮ್ರ ಮತ್ತು ಸೀಸದ ನಾಣ್ಯಗಳು ಇವು. ಸೊ ಇದನ್ನ ಯಾವ್ರಿಂದ ನಿರ್ಮಾಣ ಮಾಡಿರ್ತಾರಪ್ಪ ಅಂದ್ರ ತಾಮ್ರ ಮತ್ತು ಸೀಸವನ್ನ ಬಳಕೆ ಮಾಡ್ಕೊಂಡು ಈ ನಾಣ್ಯಗಳನ್ನ ನಿರ್ಮಾಣ ಮಾಡಿರ್ತಾರ. ಅರ್ಥ ಆಗ್ತಿದ್ಯಾ? ಅಂದ್ರೆ ಯಾವ ರೀತಿಯ ನಾಣ್ಯಗಳು ಶಾತವಾಹನರ ಆಳ್ವಿಕೆಯೊಳಗ ಅಸ್ತಿತ್ವದಲ್ಲಿ ಇದ್ವು ಅನ್ನುವಂಥದ್ದು ನೋಡ್ರಿ. ಸುವರ್ಣ, ದಿನಾರ್ ಅನ್ನುವಂತ ಚಿನ್ನದ ನಾಣ್ಯಗಳಿದ್ವು. ಮತ್ತ ಕುಪಣ ಅನ್ನುವಂತಹ ಬೆಳ್ಳಿ ನಾಣ್ಯ ಇತ್ತು. ಕಾರ್ಷಪಣ, ದ್ರಹ್ಮ, ಪಣ, ಗದ್ಯಾನ ಅನ್ನುವಂತಹ ತಾಮ್ರ ಮತ್ತು ಸೀಸದಿಂದ ತಯಾರು ಮಾಡಿದಂತಹ ನಾಣ್ಯಗಳು ಕೂಡ ಇವರ ಆಳ್ವಿಕೆ ಸಂದರ್ಭದೊಳಗ ಇದ್ವು ಸ್ನೇಹಿತರೆ. ಓಕೆ, ಎಸ್. ಸೊ ಅದನ್ನ ಬಿಟ್ರ ನಾಣ್ಯಗಳ ಮೇಲೆ ಪ್ರಮುಖವಾಗಿ ಹಾಗಾದ್ರೆ ಇವರು ಯಾವ ಚಿತ್ರಗಳನ್ನ ಕೆತ್ತಿಸ್ತಾ ಇದ್ರು? ಸೊ ಪ್ರಮುಖವಾಗಿ ನೋಡ್ರಿ ಆನೆ ಮತ್ತ ಕುದುರೆ. ಸೊ ಇದನ್ನ ಬಿಟ್ರ ಕುದುರೆಯನ್ನ ಬಿಟ್ರ ಸಿಂಹ ಮತ್ತ ಬಾಣದ ಚಿಹ್ನೆಗಳನ್ನ ಇವರು ಹೆಚ್ಚಾಗಿ ಬಳಕೆ ಮಾಡ ನೋಡ್ರಿ. ಬಾಣದ ಚಿಹ್ನೆಗಳು. ಸೊ ಬಾಣದ ಚಿಹ್ನೆಗಳನ್ನು ಕೂಡ ಇವರು ಹೆಚ್ಚಿಗೆ ಬಳಕೆ ಮಾಡಿರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರಶ್ನೆ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ಇದು ಪ್ರಮುಖವಾಗಿ ಅವರ ನಾಣ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಾಯ್ತು. ಸೊ ನೆಕ್ಸ್ಟ್ ಅವರ ತೆರಿಗೆ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡ್ಬಿಡೋಣ ಇವಾಗ. ತೆರಿಗೆ ವ್ಯವಸ್ಥೆ. ಸೊ ಈ ತೆರಿಗೆ ವ್ಯವಸ್ಥೆ ಅನ್ನೋದು ಯಾವ ರೀತಿ ಇತ್ತು ಹಾಗಾದ್ರೆ? ಇಲ್ಲಿ ಪ್ರಮುಖವಾಗಿ ನೋಡ್ರಿ, ತೆರಿಗೆ ವ್ಯವಸ್ಥೆಯೊಳಗ ನಾವು ನೋಡೋದಾಯ್ತಪ್ಪ ಅಂದ್ರ ಸೊ ಬಲಿ ಎನ್ನುವಂತ ಒಂದು ತೆರಿಗೆ ಬರ್ತದ. ಬಲಿ. ಸೊ ಈ ಬಲಿ ಅನ್ನುವಂತ ತೆರಿಗೆಯನ್ನ ವ್ಯವಸಾಯದ ತೆರಿಗೆ ಅಂತ ಹೇಳಿ ಕರೀತಾರ. ಬಲಿ ಇದು ವ್ಯವಸಾಯದ ತೆರಿಗೆ. ಬಲಿ ಎನ್ನುವಂಥದ್ದು ಯಾವ ರೀತಿ ತೆರಿಗೆ ಆಗಿತ್ತು? ವ್ಯವಸಾಯದ ತೆರಿಗೆ. ಮತ್ತ ಉಪರಿಕ ಅನ್ನೋದು ಯಾವ ರೀತಿಯ ತೆರಿಗೆ ಆಗಿರ್ತದಪ್ಪ ಅಂದ್ರ ಇದು ಹೆಚ್ಚುವರಿ ತೆರಿಗೆ, ಅಡಿಷನಲ್ ಟ್ಯಾಕ್ಸ್ ಅಂತ ಕರಿತೀವಿ ಇದನ್ನ. ಹೆಚ್ಚುವರಿ ತೆರಿಗೆ ಅಥವಾ ಅಡಿಷನಲ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಮತ್ತ ಇನ್ನೊಂದು ಬರ್ತದ ಹಿರಣ್ಯ ಧ್ಯೇಯ ಅಂತ ಹೇಳಿ. ಹಿರಣ್ಯ ಧ್ಯೇಯ. ಸೊ ಹಿರಣ್ಯ ಧ್ಯೇಯ ಅನ್ನುವಂಥದ್ದು ಇದೊಂದು ನಾಣ್ಯ ರೂಪದ ತೆರಿಗೆ. ಇದು ಯಾವ ರೀತಿಯ ತೆರಿಗೆ? ನಾಣ್ಯ ರೂಪದ ತೆರಿಗೆ. ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಕೂಡ ಪ್ರಶ್ನೆ ಮಾಡ್ತಾನ. ಅರ್ಥ ಆಗ್ತಿದ್ಯಾ? ಮತ್ತ ದವಸದಾಯ ಅಥವಾ ಮೇಯ ಅಂತ ಹೇಳಿ ಕರೀತಾರ. ಮೇಯ. ಸೊ ಈ ಮೇಯ ಅನ್ನುವಂಥದ್ದು ಯಾವ ರೀತಿ ತೆರಿಗೆ ಆಗಿರ್ತದಪ್ಪ ಅಂದ್ರೆ ಇದು ದವಸ ಧಾನ್ಯಗಳ ತೆರಿಗೆ ಆಗಿರ್ತದ ನೋಡ್ರಿ. ಇದು ಯಾವ ರೀತಿ ತೆರಿಗೆ? ದವಸ ಧಾನ್ಯಗಳ ತೆರಿಗೆ ಆಗಿರ್ತದ. ಸೊ ಅಂದ್ರೆ ದವಸ ಧಾನ್ಯಗಳ ರೂಪದಲ್ಲಿ ತೆರಿಗೆಯನ್ನ ಕಟ್ತಕ್ಕಂಥದ್ದು. ಇದು ಪ್ರಮುಖವಾಗಿ ತೆರಿಗೆ ವ್ಯವಸ್ಥೆಗಳ ಬಗ್ಗೆ ಆತ ಕೇಳ್ತಕ್ಕಂತ ಪ್ರಮುಖ ವಿಚಾರಗಳು. ಸೊ ಇದನ್ನ ಬಿಟ್ರ ಸೊ ನಮ್ಗೆ ವೆರಿ ಇಂಪಾರ್ಟೆಂಟ್, ಯಾರು KS ಹುದ್ದೆಗೆ ಓದ್ತಿದ್ರಿ, ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಜೀವನ ಯಾವ ರೀತಿ ಇತ್ತು ಅನ್ನೋದು. ಸಾಮಾಜಿಕ, ಧಾರ್ಮಿಕ, ಓಕೆ, ಮತ್ತ ಆರ್ಥಿಕ ಜೀವನ, ಎಕನಾಮಿಕ್ ಲೈಫ್. ಸೊ ಅವರ ಒಂದು ಆರ್ಥಿಕ ಜೀವನಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನ. ಓಕೆ, ಸೊ ನಾವು ಥಿಯರಿಗಳನ್ನ ಬರಿಬೇಕಾದ್ರ ಇದನ್ನೆಲ್ಲವೂ ಕೂಡ ಆ್ಯಡ್ ಮಾಡ್ಬೇಕಾಗ್ತದ. ಮತ್ತ ನಮಗೆ ಇಲ್ಲೊಂದು ಕಂಡು ಬರ್ತದ್ದು, ಈ ಸಮಾಜದಲ್ಲಿ ಅಂದ್ರೆ ಶಾತವಾಹನರ ಕಾಲದ ಸಮಾಜದೊಳಗ ವರ್ಣ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರ್ತದ. ಇದು ಬಹಳ ಇಂಪಾರ್ಟೆಂಟು. ವರ್ಣ ವ್ಯವಸ್ಥೆ ಅನ್ನೋದು ಅಸ್ತಿತ್ವದಲ್ಲಿ ಇರ್ತದ. ಮತ್ತೆ ನಮಗ ಪ್ರಮುಖವಾಗಿ 3 ವರ್ಣಗಳು ಇಲ್ಲಿ ಕಂಡು ಬರ್ತಾವ. ಎಷ್ಟು ವರ್ಣಗಳು? 3 ವರ್ಣಗಳು, 3 ವರ್ಣಗಳು ಕಂಡು ಬರ್ತಾವ. ಇದನ್ನ ಇವರು ದ್ವಿಜ ಅಂತೇಳಿ ಕರಿತಿರ್ತಾರ. ಏನಂತ ಕರಿತಿರ್ತಾರ? ದ್ವಿಜ ಅಂತ ಹೇಳಿ ಕರಿತಿರ್ತಾರ. ಓಕೆ, ಎಸ್. ಸೊ ಅದನ್ನ ಬಿಟ್ರ ಸಮಾಜದೊಳಗ ನೋಡ್ರಿ, ಬಾಲ್ಯ ವಿವಾಹ ಆಗಿರ್ಬೋದು, ಬಹುಪತ್ನಿತ್ವ ಆಗಿರ್ಬೋದು, ಮತ್ತೆ ಸತಿ ಸಹಗಮನ ಪದ್ಧತಿ ಮತ್ತೆ ದೇವದಾಸಿ ಪದ್ಧತಿ, ಇವೆಲ್ಲವೂ ಕೂಡ ಏನಿತ್ತು? ಜಾರಿಯಲ್ಲಿತ್ತು. ಓಕೆ, ಜಾರಿಯಲ್ಲಿತ್ತವು. ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ, ಬಹುಪತ್ನಿತ್ವ, ಸೊ ಮತ್ತ ದೇವದಾಸಿ ಪದ್ಧತಿ, ಇವುಗಳೆಲ್ಲವೂ ಕೂಡ ಅಸ್ತಿತ್ವದಲ್ಲಿತ್ತು. ಓಕೆ, ಸೊ ಪ್ರಮುಖವಾಗಿ ನೋಡ್ರಿ ಇವರು ಜೈನ ಮತ್ತು ಬೌದ್ಧರಿಗೆ ರಾಜ್ಯಾಶ್ರಯವನ್ನ ನೀಡ್ತಾ ಇದ್ರು.
ಜೈನ ಮತ್ತು ಬೌದ್ಧ ಇಬ್ಬರಿಗೂ ಕೂಡ ಏನ್ ಮಾಡ್ತಿದ್ರು ರಾಜಾಶ್ರಯವನ್ನ ಕೊಡ್ತಾ ಇರ್ತಾರ. ಮತ್ತೆ ಯಜ್ಞ ಯಾಗಾದಿಗಳು ಸಾಮಾನ್ಯವಾಗಿ ಬಹಳ ವೆಚ್ಚದಾಯಕವಾಗಿರ್ತಾವ. ಯಜ್ಞ ಯಾಗಾದಿಗಳ ಆಚರಣೆ ಮಾಡ್ಬೇಕಪ್ಪ ಅಂದ್ರ, ಅರ್ಥ ಆಗ್ತಿದ್ಯಾ? ಯಜ್ಞ ಯಾಗಾದಿಗಳ ಆಚರಣೆ ಅನ್ನೋದು ಬಹಳ ವೆಚ್ಚದಾಯಕವಾಗಿ ಈ ಕಾಲದಲ್ಲಿ ಇರ್ತದ. ಸೊ ಇದನ್ನ ಬಿಟ್ರ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗ. ಯಾವ ಧರ್ಮದ ಅನುಯಾಯಿಗಳಾಗಿರ್ತಾರ? ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ. ವೈದಿಕ ಧರ್ಮದ ಅನುಯಾಯಿಗಳು ಆಗಿರ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟು. ಹಾಗಾದ್ರೆ ಇವರು ವ್ಯಾಪಾರ ಮತ್ತೆ ಕೃಷಿಯನ್ನ ಪ್ರಮುಖವಾಗಿ ತಮ್ಮ ಉದ್ಯೋಗವನ್ನಾಗಿ ಮಾಡ್ಕೊಂಡಿರ್ತಾರೆ. ಇವರು ಯಾವುದನ್ನ? ವ್ಯಾಪಾರ ಮತ್ತು ಕೃಷಿ ಪ್ರಮುಖವಾಗಿ ಇವರ ಹುದ್ದೆಗಳು ಶಾತವಾಹನರ ಕಾಲದಲ್ಲಿ. ನೋಡ್ರಿ, ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ಕೂಡ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಏನು ಅನುಯಾಯಿಗಳಿಗೂ ಕೂಡ ಇವರು ಆಶ್ರಯವನ್ನ ಕಲ್ಪಿಸ್ಕೊಟ್ಟಿದ್ರು ಅನ್ನೋದು ನಮ್ಗೆ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಇವರು ವಿದೇಶಿ ವ್ಯಾಪಾರವನ್ನ ಮಾಡ್ತಿದ್ರ ಸರ? ಎಸ್. ಸೊ ಇವರು ಪ್ರಮುಖವಾಗಿ ನೋಡ್ರಿ ಗ್ರೀಕ್ ಆಗಿರ್ಬೋದು, ಮತ್ತ ರೋಮ್, ಗ್ರೀಕ್ ಮತ್ತ ರೋಮ್ ಈ ಒಂದು ಈ ಒಂದು ದೇಶಗಳ ಜೊತೆ ಏನ್ ಮಾಡ್ತಿದ್ರು? ವ್ಯಾಪಾರ ಸಂಬಂಧವನ್ನ ಹೊಂದಿರ್ತಾರೆ. ಅವರು ಏನ್ ಮಾಡಿರ್ತಾರ? ವ್ಯಾಪಾರ ಸಂಬಂಧವನ್ನ ಹೊಂದಿರ್ತಾರ. ಓಕೆ. ಸೊ ಪ್ರಮುಖವಾಗಿ ನೋಡ್ರಿ ಶ್ರೀಗಂಧ, ಸಾಂಬಾರ ಪದಾರ್ಥಗಳನ್ನ ಇವರು ರಫ್ತು ಮಾಡ್ತಿರ್ತಾರ. ಏನನ್ನ ರಫ್ತು ಮಾಡ್ತಿರ್ತಾರ? ಶ್ರೀಗಂಧ ಆಗಿರ್ಬೋದು, ಮತ್ತೆ ಸಾಂಬಾರ ಪದಾರ್ಥಗಳನ್ನ ಬಹಳ ಹೆಚ್ಚಿಗೆ ರಫ್ತು ಮಾಡ್ತಿದ್ರು ಶಾತವಾಹನರ ಆಳ್ವಿಕೆ ಸಂದರ್ಭದಲ್ಲಿ ಅನ್ನುವಂಥದ್ದು. ಸೊ ಹಾಗಾದ್ರೆ ಅವರು ವಿದೇಶಿ ವ್ಯಾಪಾರ ಮಾಡ್ತಿದ್ರಪ್ಪ ಅಂದ್ರ ಇವ್ರಿಗ ಬಂದರುಗಳು ಅನ್ನೋದು ಪರಿಕಲ್ಪನೆ ಗೊತ್ತಿರ್ಬೇಕು. ಹೌದಾ? ಬಂದರುಗಳು ಅನ್ನುವಂತ ಪರಿಕಲ್ಪನೆ ಇವ್ರಿಗೆ ಗೊತ್ತಿರ್ಬೇಕು. ಈಗ ವಿದೇಶಿ ವ್ಯಾಪಾರ ಮಾಡ್ಲಿಕ್ಕೆ ಆಗಿನ ಕಾಲದಾಗ ಏರೋಪ್ಲೇನ್ ಇತ್ತ? ಇಲ್ಲ. ಸೊ ಇವ್ರಿಗೆ ಬಂದರುಗಳ ಮುಖಾಂತರನೇ ಏನ್ ಮಾಡ್ಬೇಕು? ಇವರು ಸಮುದ್ರ ಮಾರ್ಗವನ್ನ ಬಳಸ್ಕೊಂಡೇನೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಬೇಕು. ಸೊ ಹಾಗಾದ್ರೆ ಇವ್ರ ಕಾಲದಲ್ಲಿ ಯಾವ್ದಿದ್ದು ಪ್ರಮುಖ ಬಂದರುಗಳು? ಸೊ ಬಂಗಜ ಅನ್ನುವಂಥದ್ದು. ಬಂಗಜ. ಸೊ ಈ ಬಂಗಜ ಅನ್ನುವಂತ ಬಂದರು ಸಾಹೇಬ್ರ ಗುಜರಾತ್ ರಾಜ್ಯದೊಳಗ ಕಂಡು ಬರ್ತದ. ನೋಡ್ರಿ, ಬಂಗಜ ಅನ್ನುವಂತ ಬಂದರು ಗುಜರಾತ್ ರಾಜ್ಯದೊಳಗ ಕಂಡು ಬರ್ತದ. ಮತ್ತ ಯಾವ್ದು ಟನಕ ಸೋಪಾರ ಅಂತ ಬರ್ತದ, ಟನಕ ಸೋಪಾರ. ಸೊ ಈ ಟನಕ ಸೋಪಾರ ಅನ್ನುವಂತಹ ಬಂದರು ನೋಡ್ರಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದ. ಮತ್ತ ಹರಿಕೆಮೇಡು, ಇದು ಬಹಳ ಪ್ರಶ್ನೆ ಆಗ್ತದೆ. ಇದು ಹರಿಕೆಮೇಡು ಈ ಒಂದು ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ. ನೋಡ್ರಿ, ಹರಿಕೆಮೇಡು ಅನ್ನುವಂತಹ ಬಂದರು ತಮಿಳುನಾಡು ರಾಜ್ಯದೊಳಗ ಕಂಡು ಬರ್ತಾವ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸರ ಇವರ ಒಂದು ಆಳ್ವಿಕೆ ಸಂದರ್ಭದೊಳಗ ಯಾವ ಸ್ಥಳದಲ್ಲಿ ನಮ್ಗ ವರ್ಣಚಿತ್ರಗಳು ಕಂಡು ಬಂದವ? ಹಾಗಾದ್ರ ಅರ್ಥ ಆಗ್ತಿದ್ಯಾ? ವರ್ಣಚಿತ್ರಗಳು ಎಲ್ಲೆಲ್ಲಿ ಕಂಡು ಬಂದವು? ನೋಡ್ರಿ, ಸನ್ನತಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಸನ್ನತಿ ಒಳಗ, ಮತ್ತ ನಾಗಾರ್ಜುನ ಕೊಂಡ ಎಲ್ಲಿ ಕಂಡು ಬರ್ತದ? ಆಂಧ್ರ ಪ್ರದೇಶದೊಳಗೆ ಕಂಡು ಬರ್ತದ. ಮತ್ತ ಜಗ್ಗಯ್ಯನ ಪೇಟೆ. ಸೊ ಇವು ಪ್ರಮುಖವಾಗಿ ಶಾತವಾಹನರ ಆಳ್ವಿಕೆ ಸಂದರ್ಭದೊಳಗ ಅವರಿಗೆ ಸಂಬಂಧಿಸಿದ ವರ್ಣಚಿತ್ರಗಳು ಸಿಕ್ಕಿರ್ತಕ್ಕಂತ ಪ್ರಮುಖ ಸ್ಥಳಗಳು. ಸೊ ಅದನ್ನ ಬಿಟ್ರೆ ಸಾಹೇಬ್ರ ನೋಡ್ರಿ ಸಾಹಿತ್ಯ. ಸೊ ಈ ಸಾಹಿತ್ಯದ ವಿಚಾರಕ್ಕೆ ಬಂತಪ್ಪ ಅಂದ್ರ ಏನೇನು ಪ್ರಮುಖ ಮಾಹಿತಿಗಳನ್ನ ನಾವು ತಿಳ್ಕೊಬೇಕಾಗ್ತದ ನಮ್ಮ ಪರೀಕ್ಷಾ ದೃಷ್ಟಿಯಿಂದ. ಮೊದಲನೇದಾಗಿ ಈಗ ಹಾಲ. ಸೊ ಹಾಲ ರಾಜನ ಪ್ರಸಿದ್ಧ ಕೃತಿ ಯಾವ್ದಪ್ಪ ಅಂದ್ರೆ ಗಾಥಾ ಸಪ್ತಸತಿ. ಸೊ ಈ ಗಾಥಾ ಸಪ್ತಸತಿಯನ್ನ ಆತ ಯಾವ ಭಾಷೆಯೊಳಗ ಬರೀತಾನ? ಪ್ರಾಕೃತ ಭಾಷೆಯೊಳಗ ಬರೀತಾನ. ಹೌದಾ? ಪ್ರಾಕೃತ ಭಾಷೆಯೊಳಗ ಬರೀತಾನ. ಸೊ ಅದನ್ನ ಬಿಟ್ರ ಸರ್ವವರ್ಮ ಅಂತ ಹೇಳ್ತಾನ ಮತ್ತೊಬ್ಬ, ಸರ್ವವರ್ಮ. ಸೊ ಈ ಸರ್ವವರ್ಮ ಒಂದು ಪ್ರಸಿದ್ಧ ಕೃತಿಯನ್ನ ಬರೀತಾನ. ಇದನ್ನ ಕಾತಂತ್ರ ವ್ಯಾಕರಣ ಅಂತ ಹೇಳಿ ಕರೀತಾರ. ಕಾತಂತ್ರ ವ್ಯಾಕರಣ. ಸೊ ಇದೊಂದು ವ್ಯಾಕರಣ ಪುಸ್ತಕ. ಸೊ ಯಾವ ಭಾಷೆಯ ವ್ಯಾಕರಣ ಪುಸ್ತಕಪ್ಪ ಅಂದ್ರ ಸಂಸ್ಕೃತ ವ್ಯಾಕರಣ ಪುಸ್ತಕ. ಇದು ಯಾವ ಭಾಷೆ? ಸಂಸ್ಕೃತ ವ್ಯಾಕರಣ ಪುಸ್ತಕ ಆಗಿರ್ತದ. ಇದು ಸಂಸ್ಕೃತ ವ್ಯಾಕರಣ ಪುಸ್ತಕ ಆಗಿರ್ತದ. ಎಸ್. ಸೊ ಅದನ್ನ ಬಿಟ್ರ ಗುಣಾಢ್ಯ. ಸೊ ಇದನ್ನ ಬಹಳಷ್ಟು ಬಾರಿ ಪ್ರಶ್ನೆ ಮಾಡ್ತಾನೆ ನೋಡ್ರಿ, ಗುಣಾಢ್ಯ. ಸೊ ಈ ಗುಣಾಢ್ಯ ಒಂದು ಪುಸ್ತಕವನ್ನ ಬರ್ದಾನ. ಅದನ್ನ ನಾವು ಒಡ್ಡ ಕಥಾ ಅಂತ ಹೇಳಿ ಕರಿತೀವಿ. ಗುಣಾಢ್ಯನ ಒಡ್ಡ ಕಥಾ. ಸೊ ಈ ಗುಣಾಢ್ಯನ ಒಡ್ಡ ಕಥಾ ಅನ್ನೋದು ಯಾವ ಭಾಷೆ ಒಳಗದಪ್ಪ ಅಂದ್ರ ನೋಡ್ರಿ ಪೈಶಾಚಿ ಭಾಷೆ ಒಳಗದ. ಪೈಶಾಚಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಗುಣಾಢ್ಯನ ಒಡ್ಡ ಕಥಾ. ಯಾವ ಭಾಷೆ ಒಳಗದಪ್ಪ ಅಂದ್ರ ಪೈಶಾಚಿ ಭಾಷೆಯಲ್ಲಿ ಇದು ಇರುವಂತದ್ದು ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಇದು ಸಾಮಾಜಿಕ, ಧಾರ್ಮಿಕ ಮತ್ತು ಅವರ ಆರ್ಥಿಕ ಜೀವನ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಆಯ್ತು. ಅದನ್ನ ಬಿಟ್ರ ಕಲೆ ಮತ್ತೆ ವಾಸ್ತುಶಿಲ್ಪಕ್ಕ ಅವರ ಕೊಡುಗೆ ಏನದ? ಕಲೆ ಮತ್ತು ವಾಸ್ತುಶಿಲ್ಪ. ಸೊ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಾತವಾಹನರ ಕೊಡುಗೆಗಳು ಏನದವ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಸೊ ಈಗ ಮೊದಲನೇದಾಗಿ ಸೊ ಇವರು ವಿಹಾರ ಮತ್ತು ಸ್ತೂಪಗಳು ಅನ್ನುವಂಥದ್ದು.
ವಿಹಾರಗಳು ಮತ್ತು ಸ್ತೂಪಗಳು. ಸೊ ಇವರ ಆಳ್ವಿಕೆಯ ಸಂದರ್ಭದೊಳಗ ಮುಖ್ಯ ರಚನೆಗಳು, ಮುಖ್ಯ ರಚನೆಗಳು ಅರ್ಥ ಆಗ್ತಿದ್ಯಾ. ಸೊ ಮತ್ತ ಇವುಗಳನ್ನ ಅವರು ಒಂದು ಹೆಸರಿನಿಂದ ಕರಿತಿದ್ರು. ಈ ವಿಹಾರಗಳನ್ನ ಅವರು ಸಂದರಾಮ ಅನ್ನುವಂತ ಹೆಸರಿನಿಂದ ಕರಿತಿದ್ರು. ಅವರು ಯಾವ ಹೆಸರಿನಿಂದ? ಸಂದರಾಮ. ಸೊ ಇದು ಬಹಳ ಇಂಪಾರ್ಟೆಂಟ್. ಏನು ಸಂದರಾಮ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ. ಓಕೆ. ಸೊ ಮತ್ತೆ ನೋಡ್ರಿ ಚೈತ್ಯಗಳು. ಸೊ ಏನು ಚೈತ್ಯಗಳು ಅಂದ್ರೆ ಇದನ್ನು ಕೂಡ ಪ್ರಶ್ನೆ ಮಾಡಿದ. ಸೊ ಈ ಚೈತ್ಯ ಅಂದ್ರ ವಿಹಾರದ ಒಂದು ಭಾಗ. ಸೊ ನೋಡ್ರಿ ಇಲ್ಲಿ ವಿಹಾರ ಐತಲ್ಲ, ಸೊ ಈ ವಿಹಾರದ ಒಂದು ಭಾಗವನ್ನ ನಾವು ಚೈತ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಇದನ್ನ ನಾವು ಒಂದು ಪ್ರಾರ್ಥನಾ ಮಂದಿರ ಅಂತ ಹೇಳಿ ಕರಿತೀವಿ. ಪ್ರಾರ್ಥನಾ ಮಂದಿರ. ಚೈತ್ಯ ಅಂದ್ರೆ ಏನಪ್ಪಾ? ಪ್ರಾರ್ಥನಾ ಮಂದಿರ ಅಂತ. ಪ್ರಾರ್ಥನಾ ಮಂದಿರ ಅನ್ನುವಂಥದ್ದು. ಸೊ ಇದನ್ನ ಬಿಟ್ರ ನೋಡ್ರಿ ಎಲ್ಲೆಲ್ಲಿ ಕೊಂಡು ಬರ್ತೇವೆ ಅವ್ರಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ಕಲೆಗಳು ಮತ್ತ ಅಜಂತಾದಲ್ಲಿ ಕೊಂಡು ಬರ್ತಾವ. ಅಜಂತ ಮತ್ತ ಕಾರ್ಲೆ ಮತ್ತ ನಾಸಿಕ್ದೊಳಗ. ಅದನ್ನ ಬಿಟ್ರ ಜುನಾರ್ನಲ್ಲಿನ ಚೈತ್ಯಾಲಯಗಳು, ಜುನಾರ್ನಲ್ಲಿ ಚೈತ್ಯಾಲಯಗಳು ಇವು ಪ್ರಮುಖವಾಗಿ ನಮಗ ಕಂಡು ಬರ್ತಕ್ಕಂಥ ಚೈತ್ಯಾಲಯಗಳು. ಅಜಂತಾದೊಳಗ, ಕಾರ್ಲೆದೊಳಗ, ನಾಸಿಕ್ದೊಳಗ, ಜುನಾರ್ದೊಳಗ ನಮಗ ಇವರ ಶಾತವಾಹನರ ಆಳ್ವಿಕೆಗೆ ಸಂಬಂಧಪಟ್ಟ ಪ್ರಮುಖ ಚೈತ್ಯಾಲಯಗಳು ಕಂಡು ಬರ್ತಾವ. ಹಾಗೇನೆ ನೋಡ್ರಿ ಆಂಧ್ರ ಪ್ರದೇಶದ ಅಮರಾವತಿ, ಘಂಟಶಾಲ ಮತ್ತ ನಾಗಾರ್ಜುನ ಕೊಂಡ ಮತ್ತ ಈ ಮುಂತಾದ ಕಡೆಗಳಲ್ಲಿ ನಮಗ ಸ್ತೂಪಗಳು, ಓಕೆ, ಸ್ತೂಪಗಳು ಮತ್ತ ವಿವಿಧ ರೀತಿಯ ಸ್ಮಾರಕಗಳು ನಮಗ ಕಂಡು ಬಂದಿರ್ತಕ್ಕಂಥದ್ದು. ಓಕೆ. ಸೊ ಅದರಲ್ಲಿ ನೋಡ್ರಿ ಅಮರಾವತಿ ಸ್ತೂಪ ಬಹಳ ಇಂಪಾರ್ಟೆಂಟ್ ಇದು. ಸೊ ಈ ಅಮರಾವತಿ ಸ್ತೂಪ ಅನ್ನೋದು ದಕ್ಷಿಣ ಭಾರತದಲ್ಲೇನೆ ದೊಡ್ಡ ಸ್ತೂಪ ಇದು. ಅಮರಾವತಿ ಸ್ತೂಪ ಅನ್ನೋದು, ಅಮರಾವತಿ ಸ್ತೂಪ ಇದೆಯಲ್ಲ, ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ. ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಯಾವ್ದಪ್ಪ ಅಂದ್ರ ಅಮರಾವತಿ ಸ್ತೂಪ ಅನ್ನುವಂಥದ್ದು. ನೋಡ್ರಿ ಅಜಂತಾದೊಳಗ ಒಟ್ಟು ನಮಗ ಪ್ರಮುಖವಾಗಿ 29 ಗುಹೆಗಳು ಕಂಡು ಬರ್ತವೆ. ಎಷ್ಟು ಗುಹೆಗಳು? 29. ಅದರಲ್ಲಿ 9 ಮತ್ತು 10ನೇ ಗುಹೆಗಳು ಶಾತವಾಹನರಿಗೆ ಸಂಬಂಧಿಸಿದ್ದಾವೆ ಅನ್ನುವಂಥದ್ದು. ನೋಡ್ರಿ ಈಗ ಅಜಂತಾದೊಳಗ ನಮಗೆ 29 ಗುಹೆಗಳು ಕಂಡು ಬಂದ್ರು ಕೂಡ ಅದರಲ್ಲಿ 9 ಮತ್ತು 10ನೇ ಗುಹೆಗಳು ಏನು ಕಂಡು ಬರ್ತವೆ, 10ನೇ ಗುಹೆಗಳು ಇವು ಮಾತ್ರ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟವ ಅನ್ನುವಂತ ಮಾಹಿತಿ ನಮ್ಗೆ ಗೊತ್ತಿರ್ಬೇಕು. ಓಕೆ. ಸೊ ಅದರಲ್ಲಿ ನೋಡ್ರಿ 9ನೇ ಒಂದು ಗುಹೆ ಒಳಗ ನಮಗ ಬುದ್ಧ ಕುಳಿತಿರ್ತಕ್ಕಂತಹ ಒಂದು ಚಿತ್ರ ಕಂಡು ಬರ್ತದ. ಯಾರು? ಬುದ್ಧ ಕುಳಿತಿರ್ತಕ್ಕಂತಹ ಒಂದು ಚಿತ್ರ ಕಂಡು ಬರ್ತದ. ಇದು ಬಹಳ ಫೇಮಸ್ ನಮಗ. ಓಕೆ. ಚಿತ್ರ ಕಂಡು ಬರ್ತದ. ಮತ್ತ ಇವು ಅಜಂತಾ ಗುಹೆಗಳು ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಸೇರ್ಪಡೆ ಆಗವ. ಹೌದಾ? ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಸೇರ್ಪಡೆ ಆಗವ 1983ರಲ್ಲಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದು ಅಜಂತಾ ಗುಹೆಗಳು ಯಾವ ವರ್ಷ ಅಂದ್ರ 1983ರಲ್ಲಿ ಇವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಸೊ ಮತ್ತ ಇವರ ಕಾಲದ ದೊಡ್ಡ ಚೈತ್ಯಾಲಯ ಯಾವ್ದಾದ್ರು ಹಾಗಾದ್ರ? ಓಕೆ. ಶಾತವಾಹನರ ಕಾಲದ ಅತಿ ದೊಡ್ಡ ಚೈತ್ಯಾಲಯ ಯಾವ್ದಪ್ಪ ಅಂದ್ರ ಇದನ್ನ ನಾವು ಕಾರ್ಲೆ ಚೈತ್ಯಾಲಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಕಾರ್ಲೆ ಚೈತ್ಯಾಲಯ ಮಹಾರಾಷ್ಟ್ರ ರಾಜ್ಯದೊಳಗೆ ಕಂಡು ಬರ್ತದೆ ಸ್ನೇಹಿತರೆ. ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ. ಸೊ ಅದನ್ನ ಬಿಟ್ರ ಪೈಠಾಣ, ಅಮರಾವತಿ, ಬಳ್ಳಾರಿ, ಬ್ರಹ್ಮಗಿರಿ ಮತ್ತ ನಾಗಾರ್ಜುನಕೊಂಡ ಮತ್ತ ರೇವತಿಪುರ. ಸೊ ರೇವತಿಪುರ ಅನ್ನುವಂಥದ್ದು ಗೋವಾ ರಾಜ್ಯದಲ್ಲಿ ಕಂಡು ಬರ್ತದ. ಇದು ಇವರ ಕಾಲದ ಪ್ರಮುಖ ಪಟ್ಟಣಗಳು. ಹಾಗೇನೆ ಮತ್ತ ಇವರು ಶಾತವಾಹನರು ಬ್ರಾಹ್ಮಣರಿಗೆ ಭೂಮಿಯನ್ನ ದಾನವಾಗಿ ನೀಡ್ತಕ್ಕಂಥ ಪದ್ಧತಿಯನ್ನ ಜಾರಿಗೆ ತಂದಂತವ್ರು ಶಾತವಾಹನರು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ. ಎಸ್. ಮತ್ತ ಈ ಶಾತವಾಹನರಿಂದ ಏನಾಯ್ತಪ್ಪ ಅಂದ್ರ ಕೃಷಿ ಉಪಕರಣಗಳು ಸಾಕಷ್ಟು ಪರಿಚಯ ಆಗ್ತವ. ಅದ್ರೊಳಗ ನೇಗಿಲು. ಓಕೆನಾ. ಸೊ ಅದ್ರೊಳಗ ಯಾವ್ದು ಸ್ನೇಹಿತರೆ? ನೇಗಿಲು ಅನ್ನುವಂಥದ್ದು ಈ ಶಾತವಾಹನರ ಆಳ್ವಿಕೆಯ ಸಂದರ್ಭದೊಳಗ ಪರಿಚಯ ಆಯ್ತು ಅನ್ನುವಂಥದ್ದು. ಸೊ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಏನು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಅನ್ನುವಂತ ಹೆಸರಿನ ಪ್ರಾಚೀನತೆ ಮತ್ತ ಕರ್ನಾಟಕದ ಜನರ ಒಂದು ಏನಪ್ಪಾ ಮನಸ್ಥಿತಿಗಳು ಮತ್ತು ಅವ್ರ ಬಗ್ಗೆ ಸಂಬಂಧಪಟ್ಟ ಶಾಸನಗಳು ಹಾಗೇನೆ ಶಾತವಾಹನರಿಗೆ ಸಂಬಂಧಪಟ್ಟ ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಯಾವ ರಾಜಮನೆತನಗಳು ಬರ್ತಾವ, ಸೊ ಅವುಗಳಿಗೆ ಸಂಬಂಧಪಟ್ಟ ವಿಚಾರಗಳ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ಸೊ ಕ್ಲಾಸ್ ಇಷ್ಟ ಆಗ್ತದಪ್ಪ ಅಂದ್ರ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರು ಸಬ್ಸ್ಕ್ರೈಬ್ ಅನ್ನ ತಗೊಂಡಿಲ್ಲ ಮರಿದಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ತಗೊಳ್ಳಿ. ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ತರಗತಿಯೊಳಗ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.